ಸೇವಾ ಟ್ರಸ್ಟ್ ಇದರ ಓಲ್ಡ್ ಏಜ್ ಹೆಲ್ತ್ ಕೇರ್ ಹೋಮ್ ಉಚಿತ ವೇದಿಕೆಗೆ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸಿಕೊಳ್ತಾ ಅದೇ ರೀತಿಯಾಗಿ ಸೇರಿರುವಂತಹ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರು, ಮೊದಲನೇದಾಗಿ ಇದರ ಫೌಂಡರ್ ಟ್ರಸ್ಟಿ ಶ್ರೀಮತಿ ಆಶಾಲತೆ ಹಾಗೆ ಲಯನ್ ಅನಿಲ್ ದಾಸ್ ಇವರಿಗೆ ಜೋರಾದ ಚಪ್ಪಾಳೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಹಿರಿಯರು ಅತಿಥಿಗಳು ಅಭ್ಯಾಗತರಾಗಿದ್ದಾರೆ. ದಿವ್ಯ ಹಸ್ತದೊಂದಿಗೆ ಆಶೀರ್ವಾದದೊಂದಿಗೆ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿಗಳು ಈ ಒಂದು ಸಮಾಜ ಸೇವೆಯ ಪರಿಕಲ್ಪನೆಯನ್ನು ಹೊಂದಿರುವಂತಹ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಉದ್ಘಾಟನೆಗೆ ವೇದಿಕೆಯಲ್ಲಿ ಸೇರಿಕೊಳ್ತಾ ಇದ್ದಾರೆ ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಮಂಗಳೂರು ಶ್ರೀಮತಿ BM ಭಾರತಿ ಮೇಡಮ್ ಇವರಿಗೆ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮಂಗಳೂರಿನ DHO ಡಾಕ್ಟರ್ HR ತಿಮ್ಮಯ್ಯ ಅವರು ಕೂಡ ವೇದಿಕೆಯಲ್ಲಿ ನಮ್ಮನ್ನು ಜೊತೆಯಾಗ್ತಾ ಇದ್ದಾರೆ. ಅವ್ರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ವೇದಿಕೆಗೆ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮಂಗಳೂರಿನ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಮಂಗಳೂರು ಲಯನ್ಸ್ನ ಮತ್ತೋರ್ವ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಶ್ರೀ ಸಂಜೀತ್ ಶೆಟ್ಟಿ ಅವರು ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇನ್ನೋರ್ವ ಲಯನ್ಸ್ನ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಶ್ರೀ ರೊನಾಲ್ಡ್ ಗೋಮ್ಸ್ನವರು ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಅತ್ಯಂತ ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ರೀಜನ್ 2ನ ರೀಜನ್ ಚೇರ್ಪರ್ಸನ್ ಶ್ರೀಮತಿ ವೇಣಿ ಮರೋಳಿ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವ್ರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳಾದೇವಿ ಇದರ ಅಧ್ಯಕ್ಷರು ಶ್ರೀಮತಿ ಭಾರತಿ ಶೆಟ್ಟಿ ಇವರಿಗೂ ಕೂಡ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಅದರ ಜೊತೆಗೆ ಮತ್ತಷ್ಟು ಅತಿಥಿ ಅಭ್ಯಾಗತರು ನಮ್ಮನ್ನು ಮುಂದುಗಡೆ ಸೇರಿಕೊಳ್ತಾ ಇದ್ದಾರೆ. ಎಲ್ಲರನ್ನ ಇದೊಂದು ಕುಟುಂಬ. ಪ್ರತಿ ಸಲ ಲಯನ್ಸ್ ಅಥವಾ ನಮ್ಮ ದಾಸ್ ಅನಿಲ್ ದಾಸ್ ಸರ್ ಏನೇ ಕೆಲಸ ಮಾಡಿದ್ರು ಕೂಡ ಇವರೆಲ್ಲರೂ ಜೊತೆ ಆಗ್ತಾರೆ, ಇವರ ಜೊತೆಗೆ ಕೈಯನ್ನು ಸೇರಿಸ್ಕೊಂಡು ಹೋಗ್ತಾರೆ. ಇಲ್ಲಿಯವರೆಗೂ ಕೂಡ 2013ರಲ್ಲಿ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಪ್ರತಿಯೊಂದು ತಮ್ಮ ಹೆಜ್ಜೆಯಲ್ಲೂ ಕೂಡ ಸಮಾಜಕ್ಕೆ ಮಾದರಿಯಾಗ್ತಾ ಅದೊಂದು ಸಂದೇಶವನ್ನು ನೀಡ್ತಾ ಬಂದಿದೆ. ಅದು ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಗಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಅಶಕ್ತರಿಗೆ ನೆರವಾಗಿರ್ಬೋದು, ಅಥವಾ ತಮ್ಮ ಕೈಯಲ್ಲಾಗುವಂಥ ಕೆಲಸವನ್ನು ಎಲ್ಲವನ್ನು ಕೂಡ ಮಾಡಿಕೊಳ್ತಾ ಇಂತಹ ಪರಿಕಲ್ಪನೆಯನ್ನು ಸಮಾಜಕ್ಕೆ ನಮಗೆ ಇವರು ನೀಡಿಕೊಡ್ತಾ ಇದ್ದಾರೆ. ಹಾಗಾಗಿ ವೇದಿಕೆಗೆ ಲಯನ್ ಅನಿಲ್ ದಾಸ್ ಹಾಗೆ ಶ್ರೀಮತಿ ಆಶಾಲತಾ ಅನಿಲ್ ಇವರಿಗೆ ಜೋರಾದ ಚಪ್ಪಾಳೆ ಸ್ವಾಗತವನ್ನು ಕೂಡ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡುವಂಥದ್ದು ನಮ್ಮ ವಾಡಿಕೆ. ಆ ದೇವರ ಆಶೀರ್ವಾದ, ಆ ದೇವರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ನಾವು ಬೇಡಿಕೊಳ್ತಾ ಮಾಲಿನಿಯವರನ್ನ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಪ್ರಾರ್ಥನೆಗಾಗಿ ತಾವೆಲ್ಲರೂ ಎದ್ದು ನಿಲ್ಲಬೇಕಾಗಿ ತಮ್ಮಲ್ಲಿ ವಿನಂತಿಸಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. हरे कृष्ण. ಮತ್ತೊಮ್ಮೆ ನಾವು ನಂಬುವಂತಹ ದೈವ ದೇವರುಗಳನ್ನು ಮನಸ್ಸಲ್ಲಿ ಸ್ಮರಿಸಿಕೊಂಡು ಈ ಸತ್ಕಾರ್ಯ ಏನು ನಡೀತಾ ಇದೆ ಇದರಲ್ಲಿ ಮತ್ತಷ್ಟು ಒಳಿತು ಈ ಸಮಾಜಕ್ಕೆ ಆಗಲಿ ಅಂತ ಬೇಡಿಕೊಳ್ತಾ, ಇದೀಗ ಈ ಸಂಸ್ಥೆ ಬೆಳೆದು ಬಂದಂತಹ ರೀತಿ, ಈ ಸಂಸ್ಥೆಗೆ ನೆರವನ್ನು ನೀಡಿದಂಥವರ ಒಂದು ನೆನಪು, ಅದರ ಜೊತೆಗೆ ಮುಂದಕ್ಕೆ ಈ ಸಂಸ್ಥೆಯ ಗುರಿ ಏನು, ಮುಂದಕ್ಕೆ ಈ ಸಂಸ್ಥೆ ಸಮಾಜಕ್ಕೆ ಏನು ಕೊಡುಗೆಗಳನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಕಾರ್ಯವೈಖರಿಯನ್ನು ನಡೆಸಿಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ನಮ್ಮ ಮುಂದೆ ಸಂಕ್ಷಿಪ್ತವಾಗಿ, ಅದರ ಜೊತೆಗೆ ಇಲ್ಲಿ ಸೇರುವಂಥ ಎಲ್ಲ ಅತಿಥಿಗಳು ಕೂಡ ಅವರ ಕರೆಗೆ ಕೊಟ್ಟು ಪ್ರೀತಿಯಿಂದ ಇಲ್ಲಿ ಸೇರಿದ್ದಾರೆ. ಈ ಸಂಸ್ಥೆಯ ಫೌಂಡರ್ ಟ್ರಸ್ಟಿ ಶ್ರೀಯುತ ಲಯನ್ ಅನಿಲ್ ದಾಸ್ ಇವರು ಪ್ರಾಸ್ತಾವಿಕವಾಗಿ ಭಾಷಣವನ್ನು ಮಾಡ್ತಾ ನಮ್ಮೆಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಮತ್ತೊಮ್ಮೆ ಚಪ್ಪಾಳೆ ಮುಖಾಂತರವನ್ನು ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿ. ಕುಲದೇವರಾದಂಥ ಶ್ರೀ ವೀರನಾರಾಯಣನ ಪಾದಚರಣಗಳಿಗೆ ಶಿರಸ್ಸ ತಲೆಯನ್ನು ಭಾಗಿಸ್ತಾ
ಕುಡುಪ ಅನಂತ ಪದ್ಮನಾಭ ದೇವರು, ಅದೇ ರೀತಿ ಈ ಸ್ಥಳದ ಎಲ್ಲ ದೇವರುಗಳ ಆಶೀರ್ವಾದವನ್ನು ಬೇಳುತ್ತಾ ಇವತ್ತು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಇದರ ಈ 12ನೇ ವರ್ಷದ ಈ ಸಂಭ್ರಮದಲ್ಲಿ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಎಂಬ ಒಂದು ಹಿರಿಯ ನಾಗರಿಕರ ಒಂದು ಆರೋಗ್ಯ ರಕ್ಷಣೆಗೆ ಅಂತೇಳಿ ನಮ್ಮ ಸಂಕಲ್ಪದೊಂದಿಗೆ ವಿವಿಧ ಸೇವಾ ಚಟುವಟಿಕೆಗಳಲ್ಲಿ ಕಳೆದ 12 ವರ್ಷಗಳಲ್ಲಿ ತೊಡಗಿರುವಂಥ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಈಗಾಗಲೇ ನಾವು ಕಳೆದ ಒಂದು ಕೊರೋನಾದ ಸಂದರ್ಭದಲ್ಲಿ ನಗರದ ಜಲ್ಲಿಗುಡ್ಡ ಪರಿಸರದಲ್ಲಿ ಸೇವಾ ಒಂದು ಅನುಭವದೊಂದಿಗೆ ಇರುವಂಥ ನಮ್ಮ ನರ್ಸಿಂಗ್ ಸೇವಾ ಸಂಸ್ಥೆ ಪ್ರಾರಂಭವಾಗಿ ಇದೀಗ 18ರಿಂದ 20 ವರ್ಷಗಳ ಅಸ್ತಿಲದೆ ದಾಸ್ ನರ್ಸಿಂಗ್ ಕೇರ್ ಅಂತ ಹೇಳಿದರೆ ಕರ್ನಾಟಕದಾದ್ಯಂತ ನಾವು 11 ಶಾಖೆಗಳ ಮುಖಾಂತರ ಒಂದು ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಸಂಕಲ್ಪದಲ್ಲಿ ಸೇವೆಯೊಂದಿಗೆ ನಮ್ಮ ವೃತ್ತಿಯನ್ನು ಪ್ರಾರಂಭಿಸಿದಂಥ ಸಂಸ್ಥೆ ದಾಸ್ ಪ್ರಮೋಷನ್ಸ್. ಇದರಲ್ಲಿ ಒಂದು ಗಳಿಸಿದಂಥ ಒಂದು ಏನು ಗಳಿಕೆ ಇದೆ ಅದರಲ್ಲಿ ಒಂದು 30ರಿಂದ 35% ಸಮಾಜಕ್ಕೆ ನಾವು ಕೊಡುಗೆಯಾಗಿ ನೀಡುವಂಥ ಸಂಕಲ್ಪ ಬರುವಾಗ ನಾವು ಒಂದು ಸೇವಾ ಟ್ರಸ್ಟನ್ನು ಪ್ರಾರಂಭಿಸಿ ಇದೀಗ 12 ವರ್ಷ ಆಗಿದೆ. ಆ ಸೇವಾ ಸಂಸ್ಥೆಯಲ್ಲಿ ಲಯನ್ಸ್ ಸೇವೆಯಿಂದ ನಾನು ಗುರುತಿಸಿಕೊಂಡಿರ್ಬೋದು, ಅದರ ಜೊತೆಯಲ್ಲಿ ಕೂಡ ಸೇವೆಯನ್ನು ಮಾಡಿದ್ದೀವಿ. ಅದೇ ರೀತಿ ಪರಿಸರದಲ್ಲಿರುವಂಥ ಆರೋಗ್ಯಕ್ಕೆ ತೊಂದರೆ ಇರ್ಬೋದು, ಅಲ್ಲ ಮನೆ ನಿರ್ಮಾಣದಂಥ ಕಷ್ಟದಲ್ಲಿರುವಂಥವ್ರಿಗಿರ್ಬೋದು, ಸೇವೆಯಲ್ಲಿ ಅವರಿಗೆ ಅವಶ್ಯಕತೆ ಇರುವಂಥ ಒಂದು ಏನು ಅಂತ ಮನಗಂಡು ಅದಕ್ಕೆ ಸ್ಪಂದಿಸುವಂಥ ಕೆಲಸ ಸಂಸ್ಥೆಯ ಸಹಯೋಗದಿಂದ ನಮ್ಮ ದುಡಿಮೆ ಗಳಿಕೆಯಲ್ಲಿ ಒಂದು ಭಾಗವನ್ನು ಇಟ್ಟು ಆ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟನ್ನು ಮಾಡಿದ್ದೀವಿ. ಅದು ಕೂಡ ನಮ್ಮ ನಗಲಿದಂಥ ಪೇಜಾವರ ಶ್ರೀಗಳ ಕೈಯಲ್ಲಿ ಅವರ ಒಂದು ಆಶೀರ್ವಾದದೊಂದಿಗೆ ಉದ್ಘಾಟನೆಗೊಂಡು ನಮ್ಮ ಮಾಣಿಲ ಶ್ರೀ ಮೋಹನದಾಸ್ ಸ್ವಾಮೀಜಿಯವರು ಕೂಡ ಆ ಒಂದು ಆಶೀರ್ವಚನ ಮಾಡಿ ಆ ವೇದಿಕೆಯಲ್ಲಿ ಗಣ್ಯರು ಇವತ್ತು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ ನೆನಪು ಈಗ ಬರ್ತದೆ. ಆ ಸಂದರ್ಭದಲ್ಲಿ ನಾನು ಸಣ್ಣ ಮಟ್ಟದೊಂದು ಸೇವೆ ಮಾಡಬೇಕಂತೇಳಿ ಸ್ವಾಮೀಜಿಯವರ ಪೇಜಾವರ ಶ್ರೀಯವರ ಆಶೀರ್ವಾದ ತಗೊಂಡಾಗ ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ದೊಡ್ಡ ಮಟ್ಟದ ಒಂದು ಸೇವೆ ಮಾಡುವಂಥ ಅವಕಾಶ ಈ ಸಂಸ್ಥೆಗೆ ಒದಗಿ ಬರಲಿ ಅಂತೇಳಿ ಅವರು ತುಂಬ ಭಾವನಾತ್ಮಕವಾಗಿ ನನಗೆ ಯಾವತ್ತು ಆಶೀರ್ವಾದ ಮಾಡಿದರು. ಅದರ ಫಲವಾಗಿ ಜಲ್ಲಿಗುಡ್ಡ ಪರಿಸರದಲ್ಲಿ ಒಂದು 20-25 ವಯೋವೃದ್ಧರಿಗೆ ಸೇವೆಯನ್ನು ಮಾಡೋ ಮೂಲಕ ಆಸ್ಪತ್ರೆಯಲ್ಲಿ ದುಂದುವೆಚ್ಚ ಮಾಡುವ, ನಮ್ಮದು ಅನಾಥಾಶ್ರಮ ಅಲ್ಲ, ಆಸ್ಪತ್ರೆಯಲ್ಲಿ ದುಂದುವೆಚ್ಚ ಆಗುವಂಥ ಸಂದರ್ಭದಲ್ಲಿ ಸ್ಥಳೀಯ ಯಾವುದೇ ಆಸ್ಪತ್ರೆ ನಾವು ತಗೊಂಡ್ರೆ ಕನಿಷ್ಠ ದಿನಕ್ಕೆ 5ರಿಂದ 10 ಸಾವಿರ ರೂಪಾಯಿ ಮನೆಯಿಂದ ತಂದು ಇಡಬೇಕು. ತಿಂಗಳಿಗೆ 3ರಿಂದ 4 ಲಕ್ಷ ರೂಪಾಯಿ ಖರ್ಚಾಗುವಂಥ ಸಂದರ್ಭದಲ್ಲಿ ಅವರು ಯಾವುದೇ ಕಾಯಿಲೆಯಲ್ಲಿರ್ಬೋದು, ಆ ಸಂದರ್ಭದಲ್ಲಿ ಮನೆಯಲ್ಲಿ ಅವರಿಗೆ ಕಷ್ಟ ಆಗ್ತದೆ, ಆಸ್ಪತ್ರೆಯಲ್ಲಿ ಅವರಿಗೆ ಸೇವೆ ಕಷ್ಟ ಆಗ್ತದೆ ಅಂತ ಹೇಳುವಾಗ ನಮ್ಮ ಹೆಲ್ತ್ ಕೇರ್ ಸೆಂಟ್ರಲ್ಲಿ BP-ಯಿಂದ ಹಿಡಿದು ಇನ್ಸುಲಿನ್, ಆಕ್ಸಿಜನ್, ನೆಬಲೈಜೇಷನ್, ರೈಸ್ ಟ್ಯೂಬ್, ಕ್ಯಾಥೆಟರ್ ಅಂತ ಹೇಳಿ ಎಲ್ಲ ಒಂದು ಬೆಡ್ ರಿಡನ್ ಆದಾಗ ಅವರಿಗೆ ಮನೆಯಲ್ಲಿ ಸಾಂತ್ವನ ಮಾಡುವಂಥ ಅವಶ್ಯಕತೆಯಲ್ಲಿ ಏನೇನು ಆಕ್ಸಿಜನ್ ಪ್ರೆಷರ್ ಏನು ಆ ಕೊರೋನಾ ಸಂದರ್ಭದಲ್ಲಿ ಕೂಡ ತುಂಬ ಉಪಯುಕ್ತವಾದ ಒಂದು ಸಲಹೆ ಕೇಂದ್ರವನ್ನು ನಾವು ನಮ್ಮ ಜಲ್ಲಿಗುಡ್ಡ ಪರಿಸರದಲ್ಲಿ ಮಾಡಿ ಇದೀಗ 4 ವರ್ಷ ತುಂಬಿದೆ. ಅದರ ನಂತರ ಅಲ್ಲಿ ಸ್ವಲ್ಪ ಸ್ಥಳದ ಅವಕಾಶ ಇರುವ ಕಾರಣ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಒಂದು ಸ್ವಲ್ಪ ಅದನ್ನು ವೃದ್ಧಿ ಮಾಡುವಂಥ ಸಂಕಲ್ಪ ಮಾಡುವಾಗ ನಮ್ಮ ಸ್ನೇಹಿತರಾದ ಸುಜನ್ ಬರ್ತಾರೆ, ಇವತ್ತು ಇವರು ದೇವಸ್ಥಾನದ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಈ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅವರ ಸ್ನೇಹಿತಂದೆ ಒಂದು ಜವಾಬ್ದಾರಿಗೆ ನಿಮಗೆ ಸೂಕ್ತವಾದ ಪ್ರದೇಶ ಅಂತೇಳಿ ನಮ್ಮ ಮೆಲ್ವಿನವರ ಮುಖಾಂತರ ಈ ಒಂದು ಕ್ಷೇತ್ರದಲ್ಲಿ ನಾನು ಇದಕ್ಕೆ ಒಂದು ಮಾಡುವಂಥ ಅವಕಾಶ ಬಂತು. ಇಲ್ಲಿ ಕೂಡ ನಮ್ಮ ಜವಾಬ್ದಾರಿಯಲ್ಲಿ ನಾವು ಈಗಾಗಲೇ ಪ್ರಾರಂಭದಲ್ಲೇ ಇನ್ನೂ ಕೂಡ ಬೇರೆ ಬೇರೆ ದೂರದ ಊರುಗಳಲ್ಲಿರ್ಬೋದು, ಅಲ್ಲ ಹೊರದೇಶದಲ್ಲಿರ್ಬೋದು, ಅವರ ಮನೆಯವರ ಆರೋಗ್ಯ ಸಂರಕ್ಷಣೆಗೆ ಅಗತ್ಯ ಇರುವಾಗ ಅವರ ಗುಣಮುಖರಾಗಿ ಹೋಗುವಂಥ ಸಂಕಲ್ಪದಲ್ಲಿ ನಾವು ಇದು ಮಾಡ್ತೀವಿ. ನಮ್ಮ ವೀರನಾರಾಯಣ ದೇವಸ್ಥಾನದ ಟ್ರಸ್ಟಿ ನಮ್ಮ ಹಿರಿಯವರು ಪುರುಷೋತ್ತಮ ಕಲ್ಬಾವಿ ಅವರು ದೇವಸ್ಥಾನದ ಒಂದು ಕಾರ್ಯಕ್ರಮ ಮುಗಿಸಿ ಬರ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ವೇದಿಕೆಗೆ ಆಮಂತ್ರಿಸ್ತಿದ್ದೇನೆ. ಅದೇ ರೀತಿ ಉಂಟಾದಂಥ ಈ ಒಂದು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಈಗ ಇಲ್ಲಿ ಕೂಡ ಒಂದು ಸಾರ್ವಜನಿಕವಾಗಿ ಮಿತ ದರದಲ್ಲಿ, ಅದು ಎಷ್ಟು ಕನಿಷ್ಠ ಅಂದರೆ ಅವರಿಗೆ ದಿನನಿತ್ಯದ ಊಟ, ವಸತಿ, ಅವರ ಆರೋಗ್ಯ ಕ್ಷೇಮಕ್ಕೆ ಏನು ಅವಶ್ಯಕತೆ ಇರುವಂಥ ವೈದ್ಯರ ಸಲಹೆ ಇದನ್ನೆಲ್ಲ ಪಡ್ಕೊಂಡು ಈ ಒಂದು ಜವಾಬ್ದಾರಿಯಿಂದ ಈ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳುವಾಗ ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಆ ದೇವರ ಆಶೀರ್ವಾದ, ಅದೇ ರೀತಿ ಪೂಜನೀಯ ಸ್ವಾಮೀಜಿನವರು ಈಗಾಗಲೇ ಮಾಣಿಲ ಕ್ಷೇತ್ರದಲ್ಲಿ ಅನ್ನದಾನದ ಮುಖಾಂತರ ಬೇರೆ ಬೇರೆ ವರ್ಗದಲ್ಲಿರುವಂಥ ಸೇವೆ ಮಾಡುವಂಥ ಕೆಲಸ ನಮಗೆಲ್ಲರಿಗೂ ಮಾರ್ಗದರ್ಶನ ಹೇಳಿಕೊಡುವಾಗ ಅವರ ಪ್ರೇರೇಪಣೆಯಿಂದಲೇ ಈ ಒಂದು ಸಂಸ್ಥೆ ಇತ್ತೀಚೆಗೆ ಈ ಬೆಳೆದಿದೆ ಅಂತ ಹೇಳುವಾಗ ನಾನು ಸ್ವಾಮೀಜಿಯವರನ್ನು ಮುಖ್ಯವಾಗಿ ಅವರ ಪಾದವನ್ನು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪುನೊಮ್ಮೆ ಬೇಡ್ತಾ ಇದ್ದೀನಿ. ಹೀಗೆ ನಮ್ಮ ಪರಿಸರದಲ್ಲಿ ನಾವು ಹೇಳ್ತೀವಿ, ಯಾವುದಾದ್ರೂ ಒಂದು ನಾವು ಎಲ್ಲರ ಹತ್ರ ಯಾವಾಗಲೂ ಹೇಳ್ತೀವಿ,
ಹುಟ್ಟು ಆಕಸ್ಮಿಕ ಸಾವು ಖಚಿತ ಅಂತ. ಆದರೆ ಅದರ ನಡುವಿನಲ್ಲಿ ಬಂದು ಹೋಗುವ ಈ ಜೀವನದಲ್ಲಿ ನಾವು ಹೇಗೆ ಒಂದು ಪರಿಶುದ್ಧವಾಗಿ ಜವಾಬ್ದಾರಿಯಲ್ಲಿ ಸಮಾಜದಲ್ಲಿ ತೊಡಗಿಸ್ತೇವೆ, ಅದೇ ರೀತಿ ಈಗಿನ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಬೇಕಾದ ಆರೈಕೆಯನ್ನು ಮಾಡುವಂಥ ತಂದೆ ತಾಯಿಯರ ಸೇವೆಯನ್ನು ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಅದು ಈ ಮೂಲಕ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದು ಅವರ ಮನೆಯವರು, ಅವರ ದೂರದ ಊರುಗಳಲ್ಲಿ ಕೆಲಸದ ನಿಮಿತ್ತ ಹೋಗುವಂಥ ಆ ಬೇರೆ ಬೇರೆ ನಮ್ಮ ಗ್ರಾಹಕ ಮಿತ್ರವಂದ ಹೇಳ್ತಾರೆ. ಯಾಕೆಂದರೆ ಅವರ ಅಮ್ಮ ಕೊನೆಯ ಕಾಲದಲ್ಲಿ ಈ ಉದಾಹರಣೆಗೆ ನಾನು 2-3 ವಿಷಯ ಹೇಳ್ಬೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ದೂರದಲ್ಲಿ ಇರುವಾಗ ಅವರಿಗೆ ಅವರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮನೆಯಲ್ಲಿ ತೊಂದರೆ ಇರುವಂಥ ಸಂದರ್ಭದಲ್ಲಿ ಯಾವುದೋ ಹೊರಗಡೆಯಿಂದ ಬಂದು ನೋಡುವಂಥ ಅವಕಾಶ ಇದ್ದರೂ ಕೂಡ ಅಲ್ಲಿ ಕಷ್ಟದ ಸಾಧ್ಯ ಇರುವಾಗ ನಮ್ಮ ಇಂಥ ಸೇವಾ ಕೇಂದ್ರಗಳ ಮುಖಾಂತರ ಪರಿಶುದ್ಧವಾದ ವಾತಾವರಣದಲ್ಲಿ ಅವರಿಗೆ ಜವಾಬ್ದಾರಿ ಇರುವಂಥ ಊಟ, ಆರೈಕೆ, ತಿಂಡಿ ಮತ್ತು ಬೇಕಾದ ಅವರಿಗೆ ಆರೋಗ್ಯ ಸಕಲ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ನಮ್ಮ ಸೇವಾ ಕೇಂದ್ರದಿಂದ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದನ್ನು ಇನ್ನೂ ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕ ಉಪಯೋಗವಾಗಿ ಮಾಡುವಾಗೆ ನಮಗೆ ಇವತ್ತು ಈ ಒಂದು ಆಶೀರ್ವಾದ ಸಿಕ್ಕಿದ ಸಂದರ್ಭದಲ್ಲಿ ನಾನು ನವರಾತ್ರಿಯ ಸಂದರ್ಭ, ಅದೇ ರೀತಿ ಒಂದು ಕ್ಷಣದಲ್ಲಿ ಇಲೆಕ್ಷನ್ ಬಂದಿದೆ. ಆ ಎಲ್ಲ ವ್ಯವಸ್ಥೆಯನ್ನು ನೋಡಿ ನಾನು ನಮ್ಮ ಸರ್ಕಾರದ ಮುಖ್ಯವಾಗಿ ಇರುವಂಥ ಗುರುತಿಸಿರುವಂಥ ಅಧಿಕಾರಿಗಳು, ಅದೇ ರೀತಿ ಲಯನ್ಸಿನ ಸೇವೆ ಮಾಡುತ್ತಿರುವಂಥ ಗವರ್ನರ್ ಹಿಡಿದು ನಮ್ಮೆಲ್ಲ ಸದಸ್ಯರು, ಅದೇ ರೀತಿ ನಮ್ಮ ಸ್ನೇಹಿತ ಬಂಧು ಮಿತ್ರರು, ಅದೇ ರೀತಿ ನನ್ನ ಎಲ್ಲ 11 ಶಾಖೆಗಳಿಂದ ಕೂಡ ನಮ್ಮ ದಿನನಿತ್ಯ ಸೇವೆ ಮಾಡೋಕ್ಕೆ ಅಲ್ಲಿರುವಂಥ ಮ್ಯಾನೇಜರ್ಗಳಿಂದ ಹಿಡಿದು ಸೇವಾ ಸಿದ್ಧರಲ್ಲಿ ಹಿರಿಯರಾಗಿರುವಂಥ ಎಲ್ಲರೂ ಕೂಡ ಇವತ್ತು ನಮ್ಮೊಂದಿಗೆ ಪಾಲ್ಗೊಳ್ಳಿಕೊಂಡು ಈ ಒಂದು ಸೇವಾ ಸಂಸ್ಥೆಯ ಉದ್ಘಾಟನೆಯೊಂದಿಗೆ ನಾವೆಲ್ಲರೂ ಒಂದು ಪೂಜಾ ಕಾರ್ಯಕ್ರಮದೊಂದಿಗೆ ನಾವೊಂದು ಸೇರುವ ಅಂತ ಹೇಳುವಂಥ ಸಂಕಲ್ಪದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಕರೆದಿದ್ದೀನಿ. ಅದೇ ರೀತಿ ಇವತ್ತು ಮುಖ್ಯವಾದ ಇನ್ನೊಂದು ವಿಷಯ, ಯಾಕೆಂದರೆ ಸನ್ಮಾನ ಸ್ವೀಕರಿಸೋರು ತುಂಬ ಜನ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಎಷ್ಟೆಷ್ಟೋ ಸನ್ಮಾನಗಳಾಗ್ತದೆ. ಆದರೆ ಇವತ್ತು ಈಶ್ವರ್ ಮಲ್ಪೆ ಅವರ ಒಂದು ವಿಶೇಷ ಹೇಳುವಾಗ ಅವರು ಆ ಮನೆಯಲ್ಲಿ ಅವರ ದಿನನಿತ್ಯದ ವ್ಯವಸ್ಥೆ, ಅವರ ಮನೆಯಲ್ಲಿರುವ ಅನಾರೋಗ್ಯ ಅದನ್ನೆಲ್ಲ ಲೆಕ್ಕಿಸದೆ ಸಮಾಜಕ್ಕೋಸ್ಕರ ಯಾವುದೇ ಒಂದು ಊರಲ್ಲಿ, ಯಾವುದೇ ಇದರಲ್ಲಿ ನೀರಿಗೆ ಬೀಳಲಿ, ಯಾವುದೇ ಒಂದು ಕಷ್ಟ ಇದ್ದಲ್ಲಿ ಅಲ್ಲಿ ಅವರು ಸರ್ಕಾರದೊಟ್ಟಿಗೆ, ಆ ಜಿಲ್ಲಾಡಳಿತದೊಟ್ಟಿಗೆ, ಅವರು ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಅವರದೇ ಟೀಮ್ ಕಟ್ಟಿ ಒಂದು ಉಚಿತ ಆಂಬ್ಯುಲೆನ್ಸ್, ಅದೇ ರೀತಿ ಸೇವಾ ಸಂಸ್ಥೆಯ ಮುಖಾಂತರ ಅವರದೇ ಒಂದು ಸೇವೆಯ ಸಂಸ್ಥೆಯ ಟೀಮ್, ಒಂದು ಹುಡುಗರ ತಂಡವನ್ನು ರಚಿಸಿ ಊರು ಪರವೂರು, ಅಲ್ಲಿ ಸಿರೂರು ಅಂಥ ದೂರದ ಊರುಗಳಿಗೆ, ಅವರು ಹೊರದೇಶಗಳಲ್ಲಿ ಕೂಡ ಅವರದ್ದು ಕಾರ್ಯವೈಖರಿಯನ್ನು ಹೊಗಳ್ತಾ ಇದ್ದಾರೆ. ಅಂಥ ಒಂದು ವ್ಯವಸ್ಥೆ ಇವತ್ತು ಇರುವಂಥ ಸಂದರ್ಭದಲ್ಲಿ ಅವರು ಸನ್ಮಾನಕ್ಕೆ ಅವರು ಯಾವುದಕ್ಕೂ ಅಪೇಕ್ಷಿತರಲ್ಲ. ಆದರೂ ಅವರನ್ನು ನಾನು 2-3 ದಿವಸ ನಿತ್ಯ ನಿರಂತರ ಸಂಪರ್ಕಿಸಿ ಅವರು ನಮ್ಮ ಸೇವಾ ಸಂಸ್ಥೆಯ 20-25 ವರ್ಷದ ಈ ಸಂಸ್ಥೆ, ಅದರಲ್ಲಿ 12ನೇ ವರ್ಷದ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಸಂಸ್ಥೆಯ ಈ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಎಂಬ ಸಂಸ್ಥೆಯನ್ನು ಹೇಳುವಂಥ ಜವಾಬ್ದಾರಿ ಇರುವಂಥ ಸಂಸ್ಥೆಯಲ್ಲಿ ಅವರನ್ನು ನಾವು ಈ ಗವರ್ನರ್, ನಮ್ಮ ಸ್ವಾಮೀಜಿ ಎಲ್ಲ ಪ್ರಮುಖರ ಎದುರಲ್ಲಿ ಅವರನ್ನು ಸನ್ಮಾನ ಮಾಡುವ ಭಾಗ್ಯ ನಮಗೆ ಸಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದು ಉಪಸ್ಥಿತಿದ್ದಾರೆ. ಅವರು ನಮ್ಮಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ನಡೆಯುವಂಥ ಈ ಸಂಸ್ಥೆಯ ಮುಖ್ಯವಾಗಿ ಇವತ್ತು ಆಶೀರ್ವಚನ ಮಾಡಿ ನಮ್ಮ ದೂರದ ಮಾನಿಲದಲ್ಲಿ ಇವತ್ತು ನವರಾತ್ರಿ ಉತ್ಸವ, ಯಾವ ದೇವಿ ದೇವಸ್ಥಾನ, ಯಾವುದೇ ಮಹಾಲಕ್ಷ್ಮಿ ದೇವಸ್ಥಾನ ಇರಲಿ, ಎಲ್ಲ ಕಡೆ ವೈಭವಯುತವಾದ ನವರಾತ್ರಿ ಪೂಜೆ, ಚಂಡಿಕೋಮ ಕೂಡ ಇವತ್ತು ಆಗ್ತಿದೆ. ಆದರೆ ನನ್ನ ಮೇಲೆ ಪ್ರೀತಿ ಇಟ್ಟು ಈ ಸೇವಾ ಸಂಸ್ಥೆಯಲ್ಲೇ ಅವರು ಕೂಡ ಮುಂದಕ್ಕೆ ಭಜನ ಇರ್ಬೋದು, ಬೇರೆ ಬೇರೆ ಸೇವೆ ಮುಖಾಂತರ ಸ್ವಾಮೀಜಿಯಾಗಿ ಜನಸಾಮಾನ್ಯರಿಗೆ ಕೈಗೆ ಸಿಗುವಂಥ ಸಾಮಾನ್ಯರಲ್ಲಿ ಸಾಮಾನ್ಯ ಸ್ವಾಮೀಜಿ ಅಂತೇಳಿ ಗುರುತಿಸಿಕೊಂಡಿರುವಂಥ ಮಾನಿಲ ಶ್ರೀಗಳು ಇವತ್ತು ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರನ್ನು ನಾನು ಮುಖ್ಯವಾಗಿ ನಾನು ಪತ್ನಿ ಸಮೇತ ನನ್ನ ಧರ್ಮಪತ್ನಿ ಆಶಾಲತಾ ಹಾಗೂ ನಾನು ಅವರನ್ನು ವೇದಿಕೆಯಲ್ಲಿ ಸ್ವಾಗತ ಮಾಡಿ ಅವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಮಾನಿಲ ಸ್ವಾಮೀಜಿ ಅವರ ಪಾದಸ್ಪರ್ಶವನ್ನು ಮಾಡಿ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಹಾರ್ದಿಕವಾಗಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿ ಶ್ರೀಗಳು ನಮ್ಮ ಈ ಸಂಸ್ಥೆಯ ಪ್ರಾರಂಭದಿಂದಲೂ ಕೂಡ ಅವರ ಮಾರ್ಗದರ್ಶನವನ್ನು ನೀಡಿಕೊಂಡು ನಮ್ಮ ಜೊತೆಗೆ ಆಶೀರ್ವಚನವನ್ನು ನೀಡಿಕೊಂಡು ಬಂದಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶ್ರೀಮತಿ ಆಶಾಲತೆ ಹಾಗೆ ಶ್ರೀ ಲಯನ್ ದಾಸ್ ದಂಪತಿಗಳ ಪರವಾಗಿ ಸೇರಿರುವಂಥ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮ್ಮೆಲ್ಲರ ಚಪ್ಪಾಳೆಯ ಸ್ವಾಗತವೂ ಕೂಡ ನಮ್ಮೆಲ್ಲರಿಗೂ ಕೂಡ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಮಾರ್ಗದರ್ಶನವನ್ನು ನೀಡಿಕೊಂಡು ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ಶ್ರೀಯುತ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿಗಳನ್ನು ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಮತಿ BM ಭಾರತಿ ಅವರು ಸಮಾಜ ಸೇವೆ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಬಡವರು ಎಲ್ಲೇ ಇದ್ದರೂ ಕೂಡ ಅವರನ್ನು ಗುರುತಿಸುವಂಥ ಕೆಲಸ ದೊಡ್ಡದಾದಂಥ ಒಂದು ಸಂಸ್ಥೆ ಮಾಡ್ತಿರೋದು ಅದು ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್. ಆ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ಬಿನ ಈಗಿನ ಗವರ್ನರ್ ಆಗಿ ನಮ್ಮೆಲ್ಲರಿಗೆ ಸೇವಾ ಮಾರ್ಗದರ್ಶನ ಮಾಡೋದರ ಮೂಲಕ ಜಿಲ್ಲೆಯಲ್ಲೇ ಒಂದು ಗವರ್ನರ್ ಆಗಿ ಮಹಿಳೆಯರಲ್ಲಿ ಒಂದು ಜಾಗೃತಿ ಮೂಡಿಸೊಂದು ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವಂಥ BM ಭಾರತಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರು ಈ ಒಂದು ನಮ್ಮ ಕೇಂದ್ರವನ್ನು ಕೂಡ ಇವತ್ತು ಉದ್ಘಾಟನೆ ಅವರ ಹಸ್ತದಿಂದ ಮಾಡಿದ್ದಾರೆ. ಅವರನ್ನು ಕೂಡ ಈ ಒಂದು ಸಂಸ್ಥೆಯ ಮೂಲಕ ನಾನು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್, ದಾಸ್ ಓಲ್ಡ್ ಏಜ್ ಹೋಮ್, ಅದೇ ರೀತಿ ನಮ್ಮೆಲ್ಲರ
ಬಂಧು ಮಿತ್ರರೆಲ್ಲರ ಪರವಾಗಿ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಸದಸ್ಯೆ ಮಾನಸ ಇವರು ಶ್ರೀಮತಿ BM ಭಾರತಿ ಅವರನ್ನು ಅತ್ಯಂತ ಆದರದಿಂದ ಇವತ್ತಿನ ವೇದಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಎಲ್ಲರ ಚಪ್ಪಾಳೆಯ ಸದ್ದು ಕೂಡ ಜೊತೆಗೆ ಸೇರಿದರೆ ಇವರು ಮಾಡಿರುವಂತಹ ಸೇವಾ ಕಾರ್ಯಗಳಿಗೆ ನಾವು ನೀಡುವಂತಹ ಅಭಿನಂದನೆಯ ಸ್ವಾಗತವಾಗಿಯೂ ಕೂಡ ಇದು ಪರಿಗಣಿತವಾಗುತ್ತೆ. ಹಾಗಾಗಿ ಎಲ್ಲ ಅತಿಥಿಗಳಿಗೆ ಚಪ್ಪಾಳೆಯ ಸ್ವಾಗತ ನಮ್ಮ ಸಭಿಕರಿಂದ ಬರಲಿ ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ನಮ್ಮ ಮಾರ್ಗದರ್ಶಕರು, ನಮ್ಮ ಹಿರಿಯರು, ಅದೇ ರೀತಿ ಒಂದು ಸೇವಾ ಸಂಸ್ಥೆಗೆ ಬೆನ್ನು ತಟ್ಟಿ ಆ ಒಂದು ಆರೋಗ್ಯದ ವಿಭಾಗದಲ್ಲಿರ್ಬೋದು, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿರುವಂಥ ಡಾಕ್ಟರ್ HR ತಿಮ್ಮಯ್ಯ ಅವರು ಜಿಲ್ಲಾ ಮುಖ್ಯ ವೈದ್ಯಕೀಯದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಮಂಗಳೂರಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿರುವಂಥ DHO ಆಗಿದ್ದಾರೆ. ಅವರು HR ತಿಮ್ಮಯ್ಯ ಅವರು ಕೂಡ ನಮ್ಮ ಆತ್ಮೀಯರು. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಸಕಲೇಶ್ಪುರದವರು ಈಗ ಮಂಗಳೂರಿನಲ್ಲಿ ಕಾರ್ಯನಿರತರಾಗಿರುವಂಥ ಡಾಕ್ಟರ್ ತಿಮ್ಮಯ್ಯ ಅವರನ್ನು ಕೂಡ ದಾಸ್ ಚಾರಿಟೇಬಲ್ ಸೇವಾ ಸಂಸ್ಥೆಯಿಂದ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಡಾಕ್ಟರ್ HR ತಿಮ್ಮಯ್ಯ ಇವರಿಗೆ ಸಂಸ್ಥೆಯ ಸದಸ್ಯ ಆನಂದ್ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರ ಇವತ್ತಿನ ವೇದಿಕೆಯ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಹಿರಿಯರು, ಶ್ರೀ ವೀರನಾರಾಯಣ ದೇವಸ್ಥಾನ ಜಿಲ್ಲೆಯಲ್ಲೇ ಒಂದು ಸಮುದಾಯದ ದೇವಸ್ಥಾನದಲ್ಲಿ ಅಗ್ರಗಣ್ಯ ಆಗಿರುವಂಥ ದೇವಸ್ಥಾನ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ, ಅದರ ಮುಖ್ಯ ಕೇಂದ್ರ ಬಿಂದು. ಅದೇ ರೀತಿ ನಮ್ಮ ಮಾರ್ಗದರ್ಶಕರು, ಆ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂಥ ಪುರುಷೋತ್ತಮ್ ಕಲ್ಬಾವಿ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಮ್ಮ ಈ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾರೆ. ಶ್ರೀ ಪುರುಷೋತ್ತಮ್ ಕಲ್ಬಾವಿ ಇವರಿಗೆ ಸಂಸ್ಥೆಯ ಸದಸ್ಯ ಮಹೇಶ್ ಶೆಟ್ಟಿ ಅವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರ ಇವತ್ತಿನ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಪ್ರೇಮಾನಂದ ಕುಲಾಲ್ ಅವರು ಈಗಾಗಲೇ ಒಂದು ಕಾರ್ಯಕ್ರಮ ಮುಗಿಸಿ ನಮಗೆ ಬಂದು ಸೇರಲಿದ್ದೇವೆ ಅಂತ ಹೇಳಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ಇನ್ನೋರ್ವರು ನಮ್ಮ ಲಯನ್ಸ್ನ ಮಾಜಿ ಗವರ್ನರ್ ಮೆಲ್ವಿನ್ ಡಿಸೋಜಾ ಇವರ ಕಾಲದಲ್ಲಿ ಆ ಒಂದು ಗವರ್ನರ್ ಆಗಿ ಜಿಲ್ಲೆಯಲ್ಲಿ ನಾನು ಕೂಡ ಸಕ್ರಿಯವಾಗಿ ಆ ಲಯನ್ಸಲ್ಲಿರುವ ವಿಷಯದಲ್ಲಿ ಹೇಳೋದಾದರೆ ಹಲವಾರು ಕಾರ್ಯಕ್ರಮ ಮಾಡಿ ಜಿಲ್ಲೆಯಲ್ಲೇ ಉತ್ತಮ ಕಾರ್ಯಕ್ರಮ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಹೊಗಳಿಕೆ ಪಟ್ಟಿದ್ರಂಥ ನಮ್ಮ ಮೆಲ್ವಿನ್ ಡಿಸೋಜಾ ಅವರು ಕೂಡ ಒಂದು ಉತ್ತಮ ಸಂಸ್ಥೆಯಲ್ಲಿ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕಾಲೇಜಲ್ಲಿ ಒಂದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಇವರಿಗೆ ಸಂಸ್ಥೆಯ ಸದಸ್ಯ ಮಹೇಶ್ ಕುಲಾಲ್ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಅತ್ಯಂತ ಗೌರವದ ಸ್ವಾಗತವನ್ನು ವೇದಿಕೆಗೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಆತ್ಮೀಯರು, ಅದೇ ರೀತಿ ಲಯನ್ಸಿನ ಮಾಜಿ ಗವರ್ನರ್ ಆಗಿ, ಒಂದು ಉದ್ಯಮಿಯಾಗಿ, ಹೋಟೆಲ್ ಉದ್ಯಮದಲ್ಲಿ ಯಶಸ್ಸನ್ನು ಗಳಿಸಿ ಒಂದು ಕೊರೋನಾ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲ ಒಂದು ಬಡ ಸಾಮಾನ್ಯರ ಜೊತೆಯಲ್ಲಿ ನಿಂತಹ ಮಹಾನ್ ನಾಯಕ. ನಾನು ಲಯನ್ಸ್ ಕ್ಲಬ್ ಮಂಗಳಾದೇವಿ ಪ್ರೆಸಿಡೆಂಟ್ ಆಗಿರುವಾಗ ನನ್ನ ಒಂದು ಕ್ಲಬ್ಬಿನ ಗವರ್ನರ್ ಆಗಿದ್ದು, ನಮ್ಮ ಕ್ಲಬ್ಬಿನ ಗವರ್ನರ್ ಆಗಿ ಒಂದು ಉತ್ತಮ ಸೇವೆಯನ್ನು ಮಾಡಿದಂಥ ಇತಿಹಾಸ ಇದೆ ಅಂತ ಡಾಕ್ಟರ್ ಶ್ರೀ ಸಂಜಿತ್ ಶೆಟ್ಟಿ ಅವರಿದ್ದಾರೆ ನಮ್ಮೊಟ್ಟಿಗೆ. ಅವರನ್ನು ಕೂಡ ಆತ್ಮೀಯವಾಗಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮತ್ತು ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ನಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಸಂಜಿತ್ ಶೆಟ್ಟಿ ಇವರಿಗೆ ಸಂಸ್ಥೆಯ ಸದಸ್ಯ ನರೇಂದ್ರ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರ ಅತ್ಯಂತ ಗೌರವದ ಸ್ವಾಗತವನ್ನು ಕೋರಬೇಕಾಗಿ ನಿರ್ದೇಶಿಸಿಕೊಳ್ತಾ ಇದ್ದಾರೆ. ಇನ್ನೂರ ಮುಖ್ಯ ಅತಿಥಿ ಶ್ರೀ ರೊನಾಲ್ಡ್ ಗೋಮ್ಸ್ ಅವರು ನಮ್ಮ ಲಯನ್ಸ್ ಕ್ಲಬ್ ಮಂಗಳಾದೇವಿಯ ಒಂದು ಹಿರಿಯ ಸದಸ್ಯರು, ಅದೇ ರೀತಿ ಮಾಜಿ ಗವರ್ನರ್, ಸಾಮಾಜಿಕವಾಗಿ ಲಯನ್ಸ್ ಮುಖಾಂತರ ಹಲವಾರು ಸೇವೆಗಳನ್ನು ಮಾಡಿರುವಂಥ ನಮ್ಮ ನೆಚ್ಚಿನ ಮಾರ್ಗದರ್ಶಕರು ರೊನಾಲ್ಡ್ ಗೋಮ್ಸ್ ಅವರಿಗೆ ಕೂಡ ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಶ್ರೀ ರೊನಾಲ್ಡ್ ಗೋಮ್ಸ್ ಇವರಿಗೆ ಸಂಸ್ಥೆಯ ಸದಸ್ಯ ದಿನೇಶ್ ಇವರು
ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವದ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ವೇಣಿ ಮರಳಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಲಯನ್ಸ್ ಕ್ಲಬ್ನ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಯಶಸ್ವಿಯಾಗಿ ತೊಡಗಿಸಿಕೊಳ್ತಾ ಇಂದಿನ ಈ ಸಂದರ್ಭದಲ್ಲಿ ರೀಜನ್ ಚೇರ್ಪರ್ಸನ್ ಆಗಿರುವಂಥ ವೇಣಿ ಮರಳಿ ಅವರಿದ್ದಾರೆ. ಅವರನ್ನು ಕೂಡ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಮತಿ ವೇಣಿ ಮರಳಿ ಮೇಡಮ್ ಇವರಿಗೆ ಸಂಸ್ಥೆಯ ಸದಸ್ಯೆ ಶ್ವೇತಾ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಭಾರತಿ ಶೆಟ್ಟಿ ಮಂಗಳದೇವಿ ಕ್ಲಬ್ಬಿನ ಈ ಸಾಲಿನ 24-25ನೇ ಸಾಲಿನ ಅಧ್ಯಕ್ಷರಾಗಿ ಹಲವಾರು ಸಾಮಾಜಿಕ ಸೇವೆಗಳಲ್ಲಿ ನಮ್ಮೊಂದಿಗೆ ಸದಾ ಇದ್ದು ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ನಿತ್ಯ ನಿರಂತರವಾಗಿ ತೊಡಗಿಸಿ ನಮ್ಮೊಂದಿಗೆ ಮಾರ್ಗದರ್ಶನ ಆಗಿರುವಂಥ ಭಾರತಿ ಶೆಟ್ಟಿ ಅವರಿಗೆ ಕೂಡ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಭಾರತಿ ಶೆಟ್ಟಿ ಅವರಿಗೆ ಸಂಸ್ಥೆಯ ಸದಸ್ಯೆ ಶ್ರೀದೇವಿ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ವೇದಿಕೆಯ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ನಮಗೆ ಈಗಾಗಲೇ ಮಾತುಕತೆ ಮಾಡಿ ನಮ್ಮೊಟ್ಟಿಗೆ ಪೂಜೆಯಲ್ಲಿ ಪಾಲ್ಗೊಂಡು ನಮ್ಮ ಕುದ್ರೋಳಿ ಭಗವತಿ ಕ್ಷೇತ್ರದಲ್ಲಿ ಮುಖ್ಯ ಒಂದು ಕಾರ್ಯನಿರ್ವಹಣೆಯಲ್ಲಿ ಇರುವ ಕಾರಣ ಅವರು ಆ ದೇವಸ್ಥಾನದ ಒಂದು ಟ್ರಸ್ಟಿ ಕೂಡ ಸುಜನ್ ದಾಸ್ ಕುಡುಪು ಈ ಪರಿಸರದವರೇ ನಮಗೆ ತುಂಬ ಮಾರ್ಗದರ್ಶಕದವರು. ಅದೇ ರೀತಿ ನಮ್ಮ ನಿತ್ಯ ನಿರಂತರ ನಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ ಮಾರ್ಗದರ್ಶನ ಕೊಡ್ತಿರುವಂಥ ಸುಜನ್ ದಾಸ್ ಅವರು ಈಗಾಗಲೇ ಹೋಗಿ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮತ್ತು ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಸೆಂಟ್ರಿಂದ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೂರದ ಕಚೇರಿಗಳಿಂದ ಬಂದಿರುವಂಥ ನಮ್ಮ ಮ್ಯಾನೇಜರ್ಸ್ಗಳಿದ್ದಾರೆ. ಅದೇ ರೀತಿ ನನಗೆ ತುಂಬ ಮಾರ್ಗದರ್ಶನ ಮಾಡುವಂಥ ಹಿರಿಯರಿದ್ದಾರೆ. ಇರುವಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಪತ್ರಿಕಾ ಮಾಧ್ಯಮ ಇದೆ, ಅದೇ ರೀತಿ ದೃಶ್ಯ ಮಾಧ್ಯಮ ಹಾಗೂ ನನ್ನ ಎಲ್ಲ ಆತ್ಮೀಯ ಹಿರಿಯರಿಗೆ ವಂದಿಸ್ತಾ ನನ್ನ ಸ್ವಾಗತ ಬಯಸೋದಕ್ಕೆ ವಿರಾಮ ಚುಕ್ಕೆಯನ್ನು ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಅದೇ ರೀತಿಯಾಗಿ ಈ ಸಂಸ್ಥೆಯನ್ನ ತಮ್ಮ ಅನನ್ಯ ಧ್ಯೇಯದೊಂದಿಗೆ ಮುನ್ನಡೆಸುತ್ತಿರುವಂತಹ ಲಯನ್ ಅನಿಲ್ ದಾಸ್ ಹಾಗೆ ಶ್ರೀಮತಿ ಆಶಾಲತಾ ದಂಪತಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಕೆಲಸವನ್ನ ಸೇವೆಯ ಮುಖಾಂತರ ಹಲವಾರು ಗಣ್ಯರು ವೇದಿಕೆಯಲ್ಲಿ ಸೇರಿಕೊಂಡು ಮಾಡಿದ್ದೀರಾ. ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನ ಕಾಣ್ತಾ ಇರುವಂತಹ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಹೋಮ್ ಕುಟುಂಬಗಳಿಗೆ ಬೆಳಕಾಗಿ ನಿಲ್ಲುವಂತಹ ಒಂದು ಸಂಸ್ಥೆ. ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿಗಳು
ಶಿಬಿರಗಳು, ಚಿಕಿತ್ಸೆಯನ್ನ, ಸಹಾಯಧನವನ್ನ, ಅಶಕ್ತರ ನೆರವು, ಕಣ್ಣಿನ ಚಿಕಿತ್ಸೆ ಇದೆಲ್ಲವನ್ನ ನೀಡಿಕೊಂಡು ಬಂದಿರುವಂತಹ ಸಂಸ್ಥೆ ಇವತ್ತು ಮತ್ತೊಂದು ಕೈಕಾರ್ಯಕ್ಕೆ ಕೆಲಸವನ್ನ ಕೈಕಾರ್ಯಕ್ಕೆ ಇವರು ಮುಂದಡಿಯನ್ನ ಇಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಸರಾ ಸಂದರ್ಭದ ದೇವರ ಆಶೀರ್ವಾದಗಳು, ಅದರ ಜೊತೆಗೆ ಆಶೀರ್ವಚನವಿದ್ದರೆ ಬಹುಶಃ ಈ ಸಮಾಜಮುಖಿ ಸೇವಾ ಕಾರ್ಯಕ್ರಮ ಏನಿದೆ ಇದು ಮಾದರಿಯಾಗಿ ಮುಂದೆ ಸಮಾಜಕ್ಕೆ ಮತ್ತಷ್ಟು ಒಳಿತನ್ನು ಮಾಡುವಂತಾಗಲಿ ಅಂತ ನಾವು ಬೇಡಿಕೊಳ್ಳುವಂಥ ನಿಟ್ಟಿನಲ್ಲಿ ಆಶೀರ್ವಚನವನ್ನು ನೀಡಬೇಕಾಗಿ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿಯವರಲ್ಲಿ ನಾವು ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ ಸತ್ಯಮದ ಧರ್ಮಂ ಚರ. ದೇಶಾದ್ಯಂತ ಇವತ್ತು ಆಚರಿಸ್ತಕ್ಕಂಥ ದಸರಾ ಮಹೋತ್ಸವವು ರಾಷ್ಟ್ರ, ದೇಶ ಮತ್ತು ಇಡೀ ವಿಶ್ವಕ್ಕೆ ವಿಶ್ವಶಾಂತಿಯನ್ನು ಕರುಣಿಸಿ ಬೇರೆ ಬೇರೆ ಭಾಗದಲ್ಲಿ ಆಗತಕ್ಕಂಥ ಜಾಗತಿಕ ಯುದ್ಧದಿಂದ ಅಮಾಯಕರ ಬಲಿದಾನ, ಸಾಂಕ್ರಾಮಿಕ ರೋಗದ ಸಂಕಷ್ಟ, ಪ್ರಾಕೃತಿಕವಾದಂಥ ವಿಕೃತಿಯಾದಂಥ ಈ ಪ್ರಕೃತಿಯಿಂದ ಆಗತಕ್ಕಂಥ ಅನಾಹುತದಿಂದ ಸಂಕಟ, ಈ ಎಲ್ಲ ಪರಿಸ್ಥಿತಿಯಿಂದ ವಿಶ್ವಕ್ಕೆ ಕಲ್ಯಾಣವನ್ನು, ವಿಶ್ವಶಾಂತಿಯನ್ನು ಬಯಸಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಹೋಮ್ ಅನಿಲ್ ದಾಸ್ ಮತ್ತವರ ಎಲ್ಲ ಬಳಗಗಳ ಸಾಬಾಗಿತ್ತು. ಇವತ್ತು ದಸರಾ ಮಹೋತ್ಸವದ ಕಾರ್ಯಕ್ರಮ ಕ್ಷೇತ್ರದಲ್ಲಿ ದಸರಾ ಮಹೋತ್ಸವ ನಡೀತಾ ಇದೆ, ಚಂಡಿಕೋಮ ಕಾರ್ಯಕ್ರಮಗಳು ನಡೀತಾ ಇದೆ. ಅನಿಲ್ ದಾಸರು ಭಾಳಷ್ಟು ವರ್ಷದಿಂದ ತಮ್ಮ ಸಂಸ್ಥೆಯ ಜೊತೆಯಲ್ಲಿ ಎಷ್ಟೋ ಸಂಸಾರಕ್ಕೆ ಅನ್ನದಾತರಾಗಿದ್ದಾರೆ. ಎಷ್ಟೋ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವಂಥ ಒಂದು ದೊಡ್ಡ ಕೈಂಕರ್ಯಕ್ಕೆ ಕೈ ಹಾಕಿಕೊಂಡು ಭಾಳಷ್ಟು ವರ್ಷದಿಂದ ನಡೆಸ್ತಿರುವಂಥದ್ದು ನಾನು ಗಮನಿಸ್ತಾ ಇದ್ದೆ. ಅವರು ಮತ್ತು ಅವರ ಸಹಧರ್ಮಿಣಿ ಶ್ರಮಪಟ್ಟು ಈ ಒಂದು ಸಂಸ್ಥೆಯನ್ನು ಭಾಳ ಚಿಕ್ಕ ಪ್ರಮಾಣದಲ್ಲಿ ಪೇಜಾವರ ಶ್ರೀಗಳು ಮತ್ತು ನಾವೆಲ್ಲ ಇದ್ದುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭಿಸಿದಂಥ ಆವತ್ತಿನ ಅವರ ಕಷ್ಟದ ದಿವಸಗಳನ್ನು ನಾವು ಆ ಸತ್ಯವನ್ನು ಮನಗಂಡು ಮತ್ತು ಬರಲಿಕ್ಕೆ ಕಷ್ಟ ಅಂತ ಹೇಳಿದ್ದೆ ನಾನು ಅವ್ರ ಹತ್ರ, ಬರಲಿಕ್ಕೆ ಅನಾನುಕೂಲ ಇದೆ ಇವತ್ತು ದಸರಾ ಮಹೋತ್ಸವ. ಆದರೆ ಇನ್ವಿಟೇಷನಲ್ಲಿ ಪ್ರಿಂಟಲ್ಲಿ ಇನ್ವಿಟೇಷನ್ ನೋಡಿದಾಗ ಇದರಲ್ಲಿ ಎಲ್ಲ ಇರೋದು ಲಯನ್ಸ್ ಸಂಸ್ಥೆಯ ಎಲ್ಲ ಸೇವಾ ಪ್ರತಿನಿಧಿಗಳು. ಲಯನ್ಸ್ ಸಂಸ್ಥೆ ನಾನು ಭಾಳ ಪ್ರೀತಿಸುವಂಥ ಒಂದು ಸಂಸ್ಥೆ. ಅದರ ಸೇವಾ ಕೈಂಕರ್ಯಗಳು, ಅದರಿಂದ ಆಗತಕ್ಕಂಥ ಸಮಾಜಮುಖಿ ಬೆಳವಣಿಗೆ ಪೂರಕವಾದಂಥ ಸೇವಾ ಮನೋಭಾವಗಳು, ಇದನ್ನೆಲ್ಲ ನಾನು ಭಾಳಷ್ಟು ವರ್ಷದಿಂದ ಗಮನಿಸಿರೋದ್ರಿಂದ ನಮ್ಮ ಕ್ಷೇತ್ರದ ಎಷ್ಟೋ ಭಕ್ತರು ಕೂಡ ಈ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುವಾಗ ಅವರಿಗೆ ಹೇಳೋದು, ಇನ್ನಷ್ಟು ಮಾಡಿ ಸಂಸ್ಥೆಯೊಂದಿಗೆ ಸೇರಿಕೊಳ್ಳಿ, ಜೋಡಿಸಿ ದೀನರ, ಆರ್ತರ, ಅಂಗವಿಕಲರ ಸೇವೆಯನ್ನು ಮಾಡತಕ್ಕಂಥ ಒಂದು ಔದಾರ್ಯ ಇರತಕ್ಕಂಥ ಭಾಳ ವಿಶಿಷ್ಟವಾದಂಥ ಸಂಸ್ಥೆ. ಈ ಸಂಸ್ಥೆಯವರ ಸಹಭಾಗಿತ್ವ ಇದರಲ್ಲಿ ಇದೆ ಅನ್ನೋದು ಕಂಡು ನಾನು ಅನಿವಾರ್ಯತೆಯಲ್ಲಿ ಇವತ್ತು ಬಂದೆ. ತುಂಬ ಸಂತೋಷ ಆಗಿದೆ. ಇಂಥ ಯುವಕರು ನಮ್ಮ ದೇಶದಲ್ಲಿ ಇಂಥ ಸಾಧನೆ ಮಾಡುವಂಥ ಯುವಕರು ಬೆಳಿಬೇಕು, ಸಮಾಜ ಬೆಳಿಬೇಕು. ನಮ್ಮ ನಿರುದ್ಯೋಗ ಸಮಸ್ಯೆ ಇನ್ನೂ ಕೂಡ ದೇಶದಲ್ಲಿ ಭಾಳಷ್ಟು ಇದೆ. ಆ ನಿರುದ್ಯೋಗ ಸಮಸ್ಯೆಯಿಂದ ನಾವು ಮುಕ್ತರಾಗಬೇಕು ಅಂತ ಇದ್ದರೆ ಇಂಥ ಸಂಸ್ಥೆಗಳು ಬೆಳಿಬೇಕು, ಯುವಕರು ಮುಂದೆ ಬರಬೇಕು, ಯುವತಿಯರು ಮುಂದೆ ಬರಬೇಕು. ಎಲ್ಲ ಸ್ವ ಉದ್ಯೋಗವನ್ನು ಮಾಡತಕ್ಕಂಥ ಮತ್ತು ಎಲ್ಲರೂ ಸ್ವತಂತ್ರರಾಗಿ ಜೀವನ ಮಾಡಿಕೊಂಡು ಒಳ್ಳೆಯ ಮಹೋನ್ನತವಾದಂಥ ಈ ದೇಶದ ಕೀರ್ತಿಯನ್ನು ಸ್ವಸ್ಥ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕರಾಗಿ ಸಾಮರಸ್ಯದೊಂದಿಗೆ ಈ ಸಂಸ್ಥೆಯನ್ನು ಬೆಳೆಸಿಕೊಳ್ಳಬೇಕು. ಇವತ್ತು ಮೆಲ್ವಿನ್ ಡಿಸೋಜಾ ಅವರು ಲಯನ್ಸಲ್ಲಿದ್ದುಕೊಂಡು ಭಾಳ ಪ್ರತಿಷ್ಠಿತವಾದಂಥ ಒಂದು ಸ್ಥಾನದಲ್ಲಿ ಇವತ್ತು ಸಮಾಜಮುಖಿ ಬೆಳವಣಿಗೆ ಪೂರಕವಾದಂಥ ಸಂಸ್ಥೆಯಿಂದ ನಾವು ಸೇವೆ ಮಾಡೋದು ಅಂತ ಹೇಳಿದರೆ ಅದು ಭಗವಂತನ ಸೇವೆ. ನಿಜವಾದಂಥ ದೇವರು ಯಾರು? ನಿಜವಾದಂಥ ದೇವರು ಅನಾಥರು, ದುಃಖಿಗಳು, ಅಂಗವಿಕಲರು, ಇದೆಲ್ಲ ದೇವರು. ಇವರಲ್ಲಿ ದೇವರನ್ನು ನೋಡಿದರೆ ಸಮಾಜದಲ್ಲಿ ಎಲ್ಲವೂ ಹತ್ರ ಆಗುತ್ತೆ, ಭಗವಂತನೇ ಹತ್ರ ಆಗುತ್ತಾನೆ. ಬಹುಶಃ ಮದರ್ ತೆರೇಸಾ ಇಡೀ ವಿಶ್ವಕ್ಕೆ ತನ್ನ ಸೇವೆಯನ್ನು, ಕುಷ್ಠರೋಗಿಗಳ ಸೇವೆಯನ್ನು ಯಾವ ಥರ ಮಾಡಿದ್ದಾರೆ. ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಅವರು ಇಡೀ ವಿಶ್ವದಲ್ಲಿ ಅಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಸೇವೆ ಮಾಡಿದಂಥ ಅವರ ಮನೋಭಾವಗಳು, ಇಂಥ ಎಷ್ಟೋ ಮಹಾತ್ಮರು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ.
ಮಹಾತ್ಮ ಗಾಂಧೀಜಿಯವರು ಕೂಡ ದೀನರ, ದುಃಖಿಗಳ, ಆರ್ತರ ಅಸ್ಪೃಶ್ಯತೆ ಇರುವಾಗ, ಶೋಷಣೆ ಇರುವಾಗ ಸಮಾಜದಲ್ಲಿ ಅದನ್ನೆಲ್ಲ ಮೀರಿ ಅವರು ಸೇವೆಯನ್ನು ಮಾಡಿದ್ದಾರೆ. ಅಂಥ ಸೇವೆ ಇವತ್ತು 12 ವರ್ಷದ ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳಗಿ ಬರಲಿ. ಈ ದಾಸ್ ಓಲ್ಡ್ ಏಜ್ ಹೆಲ್ತ್ ಸೆಂಟರಲ್ಲಿ ಇನ್ನಷ್ಟು ವಯಸ್ಸಾದವರು ಏನಾದರೂ ಶುಶ್ರೂಷೆಗೆ ಬಂದಾಗ ಅವರ ಒಳ್ಳೆ ರೀತಿಯ ಪರಿಣಾಮ ಆಗಲಿ, ಅವರಿಗೆ ಶಾಂತಿಯ ನೆಲೆವೀಡಾಗಲಿ. ಮುಂದೆಯೂ ಭವಿಷ್ಯತ್ತಿನಲ್ಲಿ ಈ ಸಂಸ್ಥೆ ಇನ್ನಷ್ಟು ದೊಡ್ಡ ಸಂಸ್ಥೆಗಳನ್ನು ಕಟ್ಟುವಂಥ ಯೋಗ್ಯತೆ ಮತ್ತು ಯೋಗದಾನವನ್ನು ಆ ಭಗವಂತ ಕರುಣಿಸಲಿ. ಬಂದಂಥ ಎಲ್ಲರಿಗೂ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸೇವೆ ಮಾಡುವಂಥ ಮನೋಬಲವನ್ನು ಆ ಭಗವಂತ ಎಲ್ಲರಿಗೂ ಕರುಣಿಸಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನವರಾತ್ರಿಯ ಶುಭ ಪರ್ವದಲ್ಲಿ ಎಲ್ಲರಿಗೂ ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ, ಜಗತ್ತು ಶಾಂತಿ, ನೆಮ್ಮದಿ, ಆರೋಗ್ಯದಲ್ಲಿ ಒಬ್ಬರನ್ನೊಬ್ಬರು ಅರ್ಥಕೊಂಡು ಸಾಮರಸ್ಯದ ಬದುಕನ್ನು ನಿರ್ವಹಿಸಿಕೊಂಡು ಈ ದೇಶ ಜಗದ್ಗುರು ರಾಷ್ಟ್ರ ಆಗಿ ಬೆಳಗಲಿಕ್ಕೆ, ಆ ಸದ್ಭಾವನೆಗಳನ್ನು ಪ್ರತಿಬಿಂಬಿಸಲಿಕ್ಕೆ, ಮಾನವೀಯ ಮೌಲ್ಯಗಳನ್ನು ಬೆಳಗಿಸಲಿಕ್ಕೆ, ಈಗಿನ ರಾಜಕೀಯ ಪರಿಸ್ಥಿತಿಯಿಂದ ಆಗತಕ್ಕಂಥ ಈ ದೇಶವನ್ನು ಲೂಟಿ ಮಾಡತಕ್ಕಂಥ ಪ್ರವೃತ್ತಿಯಿಂದ, ಜನಪ್ರತಿನಿಧಿಗಳಲ್ಲಿ ಆಗತಕ್ಕಂಥ ಗೊಂದಲದಿಂದ ಈ ದೇಶವನ್ನು ಆ ಮಾತಾಯಿ ಸಂರಕ್ಷಣೆ ಮಾಡಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್. ಅದೇ ರೀತಿ ಈ ಸಂಸ್ಥೆಯ ಎಲ್ಲ ಕಾರ್ಯಕರ್ತರಿಗೂ, ಅನಿಲ್ ಪ್ರಸಾದ್ ಮತ್ತು ಅನಿಲ್ ದಾಸ್ ಮತ್ತು ಅವರ ಧರ್ಮಪತ್ನಿ, ಅವರ ಇಡೀ ಈ ಸಂಸ್ಥೆಯಲ್ಲಿ ದುಡಿಯತಕ್ಕಂಥ ಎಲ್ಲರಿಗೂ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಸಮೃದ್ಧಿಯನ್ನು ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್. ಹೌದು ಚಿಂತೆ. ದಿವ್ಯ ಆಶೀರ್ವಚನದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂತಹ, ಅದೇ ರೀತಿಯಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಮಗೆ ಮಾರ್ಗದರ್ಶನ, ಬೆನ್ನೆಲುಬಾಗಿ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿಗಳಿಗೆ ನಮ್ಮ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಇವತ್ತು ಈ ಒಂದು ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಹೋಮ್ ಉದ್ಘಾಟನೆ ಆಗಬೇಕಂತಂದ್ರೆ ಅದಕ್ಕೆ ಅರ್ಥಪೂರ್ಣವಾಗಿ ಒಂದು ಉದ್ಘಾಟನೆಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಟ್ರಸ್ಟಿಗಳ ಮನಸ್ಸಲ್ಲಿ ಇರುವಂಥದ್ದು. ಹಾಗಾಗಿ ಯಾವ ರೀತಿಯಲ್ಲಿ ಅದು ಅರ್ಥಪೂರ್ಣವಾಗುತ್ತದೆ ಅಂತಂದರೆ, ಇದು ಸೇವೆಗೆ ಸಿದ್ಧವಾಗಿರುವಂಥ ಸಂಸ್ಥೆ. ಇದರ ಉದ್ಘಾಟನೆ ಆಗಬೇಕು ಅಂತಂದರೆ ವಿವಿಧ ಕ್ಷೇತ್ರಗಳಲ್ಲಿ ವಿಧ ವಿಧ ರೀತಿಯಲ್ಲಿ ಸೇವೆಯನ್ನು ನೀಡಿದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಆದರೆ ಓರ್ವ ಯಾವುದೇ ಅಪೇಕ್ಷೆಯನ್ನು ಬಯಸದೆ ತನ್ನ ಜೀವವನ್ನು ಕೂಡ ಲೆಕ್ಕಿಸದೆ ಇನ್ನೋರ್ವ ಜೀವವನ್ನು ಉಳಿಸಬೇಕು. ಮನೆಯಲ್ಲಿ ಯಾವ ರೀತಿ ನನ್ನ ಒಂದು ತೊಂದರೆಗಳಿದ್ರೂ ಕೂಡ ಬಹುಶಃ ಸಮಾಜ ಇಂತಹ ತೊಂದರೆಗಳನ್ನು ಎದುರಿಸಬಾರದು, ಅವರಿಗೂ ಕೂಡ ನಾನು ಸಾಂತ್ವನ ನೀಡುವಂತಹ ಹೃದಯ ನನ್ನದಾಗಿರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೇವೆಯನ್ನು ನಡೆಸ್ತಾ ಇರುವಂಥ ಈಶ್ವರ್ ಮಲ್ಪೆ ಇವರ ಬಗ್ಗೆ ಹೆಚ್ಚಾಗಿ ಯಾರಿಗೂ ತಿಳಿಸಬೇಕು ಅಂತ ಇಲ್ಲ. ಬಹುಶಃ ಪ್ರತಿಯೊಬ್ಬ ಮಗುವಿಗೂ ಕೂಡ ಗೊತ್ತಿದೆ ಯಾವ ರೀತಿಯಲ್ಲಿ ಸೇವಾ ಕಾರ್ಯವನ್ನು ಇವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ. ಇವರನ್ನ ಜೋರಾದ ಚಪ್ಪಾಳೆಯ ಮುಖಾಂತರ ವೇದಿಕೆಗೆ ತಾವೆಲ್ಲರೂ ಕೂಡ ಸ್ವಾಗತಿಸಬೇಕು. ದೇವರು ಈ ಭೂಮಿಯಲ್ಲಿ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಆದರೆ ದೇವರು ಬರ್ಲಿಕ್ಕೆ ಆಗದಿದ್ದಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ನೆರವನ್ನ ಬೇರೆ ಬೇರೆ ರೀತಿಯ ಮುಖಾಂತರ ಅದನ್ನು ನಮಗೆ ಒದಗಿಸಿಕೊಡ್ತಾರೆ. ಅಂಥವರಲ್ಲಿ ಒಬ್ಬರು ಈಶ್ವರ್ ಮಲ್ಪೆ. ಇವರ ಹೆಸರನ್ನ ಕೇಳಿದ ತಕ್ಷಣ ಹಲವಾರು ಕುಟುಂಬಗಳಿಗೆ ಒಂದು ಆಶಾಕಿರಣ ಬೆಳಕು ಕಾಣಿಸಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಯಾವ ರೀತಿಯಲ್ಲಿ ಕಳೆದ 12 ವರ್ಷಗಳಲ್ಲಿ ಸೇವೆಯನ್ನ ಸಮಾಜಕ್ಕೆ ನೀಡ್ತಾ ಬಂದಿದೆಯೋ ಅದೇ ರೀತಿಯಾಗಿ ಈಶ್ವರ್ ಮಲ್ಪೆ ಅವರು ಕೂಡ ಅವರದ್ದೇ ರೀತಿಯಲ್ಲಿ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ತಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆ ಅಭಿನಂದನೆಗಳನ್ನ ಈಶ್ವರ್ ಮಲ್ಪೆ ಅವರಿಗೆ ಸಲ್ಲಿಸುತ್ತಾ ಈ ವೇದಿಕೆಯಲ್ಲಿ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಹಸ್ತದಿಂದ ಹಾಗೆ ಸೇರಿರುವಂತಹ ಎಲ್ಲ ಸೇವಾ ಹುಲಿಗಳು, ಸೇವಾ ಸಿಂಹಗಳು ವೇದಿಕೆಯಲ್ಲಿದೆ. ನೀವೆಲ್ಲರೂ ಜೊತೆಗೆ ಸೇರಿ ಅವರಿಗೆ ನಮ್ಮ ಅಭಿನಂದನೆಗಳನ್ನ, ನಮ್ಮ ಕೃತಜ್ಞತೆಯನ್ನ, ಈ ಸಮಾಜದ ಒಂದು ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ, ನಮ್ಮ ಜೊತೆಗೆ ಕಿರಣ್ ಅಟ್ಲೂರ್ ಅವರು ಈಶ್ವರ್ ಮಲ್ಪೆ ಅವರ ಬಗ್ಗೆ ಒಂದು ವರದಿಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಅವರ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಇದರ ಸನ್ಮಾನಿತರಾಗಿರುವಂಥ ಈಶ್ವರ್ ಮಲ್ಪೆ ಅವರ ಬಗ್ಗೆ ಅವರೊಂದು ಚಿಕ್ಕ ಪರಿಚಯ. ದಿವಂಗತ ಶ್ರೀ ಆನಂದ್ ಪುತ್ರನ್ ಶ್ರೀಮತಿ ಬೇಬಿ ಕರ್ಕೆರ ದಂಪತಿಯ 3 ಮಕ್ಕಳಲ್ಲಿ ದ್ವಿತೀಯ ಪುತ್ರರಾಗಿ ದಿನಾಂಕ 25/1/1976 ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು UBMC ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಮಲ್ಪೆಯ ಫಿಶರೀಸ್ ಶಾಲೆಯಲ್ಲಿ ಪೂರೈಸಿದರು. ಕಡು ಬಡತನದಿಂದಾಗಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿರುತ್ತೀರಿ. ಪ್ರಸ್ತುತ ತಾವು ಮೀನುಗಾರಿಕೆ ಬೋಟುಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಿರುತ್ತೀರಿ. ವೈಯಕ್ತಿಕ ಬದುಕಿನ ನೋವು ಸಾಕಷ್ಟಿದ್ದರೂ ಯಾರೊಂದಿಗೂ ತೋಡಿಕೊಳ್ಳುವ ವಿಷಕಂಠನಂತೆ ಅವುಗಳನ್ನು ನುಂಗಿ ಮೆಟ್ಟಿ ನಿಂತು ನದಿ ಸಮುದ್ರದಲ್ಲಿ ದುಡಿಯುವ ಹೋದ ಅಥವಾ ಆಕಸ್ಮಿಕವಾಗಿ ವೈಯಕ್ತಿಕ ಸಮಸ್ಯೆಯಿಂದ ನೀರಿಗೆ ಹಾರಿದ ಸುಮಾರು 70 ಪ್ರಾಣವನ್ನು ಜಲವೀರನಂತೆ ಕಾಪಾಡಿರುತ್ತೀರಿ.
ಅಲ್ಲದೆ ತನ್ನ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಜಲ ಅವಘಡದಲ್ಲಿ ಮುಳುಗಿದ ಕೆಸರಿನಲ್ಲಿ ಸಿಲುಕಿದ ಸುಮಾರು 1,000ಕ್ಕೂ ಹೆಚ್ಚು ಮೃತದೇಹವನ್ನು 40 ಅಡಿಗಳವರೆಗೆ ಯಾವುದೇ ಆಕ್ಸಿಜನ್ ಇಲ್ಲದೆ 100 ಅಡಿ ಆಳದವರೆಗೆ ಸ್ಕೂಬಾ ಹಾಗೂ ಆಕ್ಸಿಜನ್ ಸಹಾಯದೊಂದಿಗೆ ಮೇಲೆತ್ತಿ ಮೃತರ ಅಂತ್ಯ ಸಂಸ್ಕಾರವನ್ನು ಸಹಕರಿಸಿ ಮೋಕ್ಷದ ಹಾದಿಯನ್ನು ತೋರಿಸಿರುತ್ತೀರಿ. ದಿನದ 24 ಗಂಟೆಗಳು ಯಾವುದೇ ಕ್ಷಣದಲ್ಲೂ ಕರೆ ಮಾಡಿದರೂ ಜನರ ಸಹಾಯಕ್ಕಾಗಿ ಕ್ಷಣ ಮಾತ್ರದಲ್ಲಿ ಧಾವಿಸಿ ತಾವು ತಮ್ಮ ಸಹಾಯ ಕಾರ್ಯಕ್ಕಾಗಿ ಯಾವ ನಯ ಪೈಸೆಯೂ ಅಪೇಕ್ಷವಿಲ್ಲದೆ ಉಚಿತ ಸೇವೆ ನೀಡಿರುತ್ತೀರಿ. ಇದಲ್ಲದೆ CSP ಕರಾವಳಿ ಕಾವಲು ಪಡೆ ಪೊಲೀಸ್ ಪಡೆಯ ಸುಮಾರು 4 ವರ್ಷಗಳಿಂದ ಸಮುದ್ರದಲ್ಲಿ ತರಬೇತಿಯನ್ನು ನೀಡುತ್ತಾ ಬಂದಿರುತ್ತೀರಿ. ಮಾತ್ರವಲ್ಲದೆ ಹಲವಾರು ಪುಟ್ಟ ಕಂದಮ್ಮಗಳನ್ನು ಉಚಿತವಾಗಿ ಉಡುಪಿಯಿಂದ ಬೆಂಗಳೂರು ಹಾಗೂ ಉಡುಪಿಯಿಂದ ಇಲೆಕಲ್ ಹಾಗೂ ಹಲವಾರು ಕಡೆಗಳಿಂದ ₹1 ಹಣವನ್ನು ಅಪೇಕ್ಷಿಸದೆ ಉಚಿತ ಸೇವೆಯನ್ನು ನೀಡುತ್ತಾ ಬಂದಿರುವಿರಿ. ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಧಾರೇಶ್ವರದಲ್ಲಿ ಹೆಣ್ಣು ಮಗಳ 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಇವರ ಚಿಕಿತ್ಸೆಗೆ ಸುಮಾರು 18 ರಿಂದ 20 ಲಕ್ಷ ಅವಶ್ಯಕತೆ ಇದ್ದು ಕೇವಲ 8 ದಿನಗಳಲ್ಲಿ ಈಶ್ವರ್ ಮಲ್ಪೆ ಹಾಗೂ ತಂಡದಿಂದ ಸಹಾಯದಿಂದ ಒದಗಿಸಿ ಹೆಣ್ಣು ಮಗಳ ಜೀವವನ್ನು ಉಳಿಸಲು ಸಫಲರಾಗಿದ್ದೀರಿ. ಈ ಆಪತ್ ಬಂಧನಿಂದಾಗಿ ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಶಿವಮೊಗ್ಗದ ಕಲಶ, ಶೃಂಗೇರಿ, ಬೀರೂರು, ಯುಗಾದಿ ಡ್ಯಾಮ್, ತುಮಕೂರು, ಕೋಲಾರ, ಗಾಣಿಗರಹಳ್ಳಿ, ಹೆಸರುಘಟ್ಟ, ಮೈಸೂರಿನ ತಲಕಾಡು, ಮಡಿಕೇರಿ, ಕೊಲ್ಲೂರು, ಸವದತ್ತಿ, ಬೆಳಗಾವಿ ವಿವಿಧ ಜಿಲ್ಲೆಗಳಲ್ಲಿ ಉಚಿತವಾಗಿ ಹೋಗಿರುವಿರಿ. ಹಾಗೆಯೇ ಇನ್ನಿತರ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡುತ್ತಾ ಸುಮಾರು 600 ರೋಗಿಗಳನ್ನು ಆಸ್ಪತ್ರೆಗೆ ತಲುಪಿಸಿ ಅವರ ಪ್ರಾಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗಿರುತ್ತೀರಿ. ಮಾತ್ರವಲ್ಲದೆ ಬಂದರಿನಲ್ಲಿ ಮುಳುಗಿದ ಸುಮಾರು 10 ಟೆಂಪೋ ರಿಕ್ಷಾ, 50 ಬೈಕ್, ಬೋಟಿನ ಬಿಡಿಭಾಗವನ್ನು ಮೇಲೆ ತರುವಲ್ಲಿ ತಮ್ಮ ಸಾಹಸವನ್ನು ಮೆರೆದಿದ್ದೀರಿ. ಈಗಾಗಲೇ 2021ರಲ್ಲಿ ಉಡುಪಿಯ ಕೋಟಾ ಅಘೋರೇಶ್ವರ ಪ್ರಶಸ್ತಿ, 2022 ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2023ರಲ್ಲಿ ಕರ್ನಾಟಕ ಪುತ್ರ ಪ್ರಶಸ್ತಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಮಿಸ್ಟೆಲ್ ಮ್ಯಾನ್ ಪ್ರಶಸ್ತಿ, 2024ರಲ್ಲಿ TV9 9 ನವ ನಕ್ಷತ್ರ ಪ್ರಶಸ್ತಿ ಹಾಗೂ 450ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಿಕೊಂಡಿರುತ್ತೀರಿ. ಕಳೆದ 4 ವರ್ಷಗಳಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡುತ್ತಾ ಬಂದಿದ್ದು ತಾವು ಕಳೆದ 1 ವರ್ಷದಿಂದ ತಮ್ಮ ಮಗ ನಿರಂಜನ್ ಸವಿನೆನಪಿಗಾಗಿ ಮತ್ತೊಂದು ಆಂಬ್ಯುಲೆನ್ಸ್ ಅನ್ನು ಜನರ ಸೇವೆಗೆ ಉಚಿತವಾಗಿ ನೀಡುತ್ತಾ ಬಂದಿರುವಿರಿ. 2024ರಲ್ಲಿ ಅಂಕೋಲದ ಸಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆಯಲ್ಲಿ 11 ದಿನಗಳ ನಂತರ ತಮಗೆ ಕರೆ ಸ್ಪಂದಿಸಿ ತಕ್ಷಣವೇ ₹1 ಕೊಡದೆ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆಗೆ ಹೊಸ ತಿರುವನ್ನು ನೀಡಿರುತ್ತೀರಿ. ಇದಲ್ಲದೆ 13 ದಿನಗಳ ಕಾಲ ಕಾರ್ಯಾಚರಣೆಯಲ್ಲಿ ಲಾರಿ ಹಾಗೂ ಲಾರಿಯ ಬಿಡಿಭಾಗಗಳು ಅಲ್ಲದೆ ಒಂದು ಸ್ಕೂಟರನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾಗಿರುತ್ತೀರಿ. ಕುಟುಂಬದ ಸಮಸ್ಯೆಯು ಬೆಟ್ಟದಷ್ಟಿರುವಾಗ ಸಮಾಜ ಸೇವೆಯಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿದ್ದು ಪತ್ನಿ ಗೀತರೊಂದಿಗೆ ತನ್ನ 2 ಜನ ವಿಶೇಷ ಚೇತನ ಮಕ್ಕಳ ಜೊತೆ ಜೀವನ ನಡೆಸಿರುತ್ತೀರಿ. ಇವರ ಸಾಧನೆಯನ್ನು ಪರಿಗಣಿಸಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮಂಗಳೂರು ವತಿಯಿಂದ ನಡೆಸಲ್ಪಡುವ ದಾಸ್ ಓಲ್ಡ್ ಏಜ್ ಹೋಮ್ ಕುಡುಪು ಮಂಗಳೂರು ಉದ್ಘಾಟನೆ ಸಂಭ್ರಮದ ಈ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ವಿಶೇಷ ಸನ್ಮಾನ. ಹಲವಾರು ಜೀವಗಳನ್ನು ರಕ್ಷಿಸಿರುವಂತಹ ಒಬ್ಬ ಸಾಧಕ ವೇದಿಕೆಯಲ್ಲಿ ಸನ್ಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಇದು ಸಮಾಜದ ಪರವಾಗಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಹೋಮ್ನ ಪರವಾಗಿ ನಾವೆಲ್ಲರೂ ಹೃದಯಾಂತರದಿಂದ ಸದಾ ಇದೇ ರೀತಿಯಾಗಿ ಅವರಿಗೆ ನೆರವನ್ನು ನೀಡುತ್ತಾ ಇರಲಿ. ಈ ಮೂಲಕ ಸಮಾಜಕ್ಕೆ ಮತ್ತಷ್ಟು ನೆರವನ್ನು ನೀಡುವ ಶಕ್ತಿ ಇವರಿಗೆ ಆ ಶ್ರೀದೇವರು ತೋರಿಸಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಗಳು, ಆಶೀರ್ವಾದ ಈಶ್ವರ್ ಮಲ್ಪೆ ಹಾಗೂ ಅವರ ಕುಟುಂಬದ ಜೊತೆಗೆ ಸದಾ ಇದೇ ರೀತಿಯಾಗಿರಲಿ ಅಂತ ನಾವು ಆಶಿಸಿಕೊಂಡ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಮಲ್ಪೆಯ ಈಶ್ವರ್ ಸದಾ ಸಿದ್ಧರಿರ್ತಾರೆ. ಇವರ ಒಂದು ಹೆಸರನ್ನ ಕೇಳಿದ ತಕ್ಷಣ ಹಲವಾರು ಕುಟುಂಬಗಳ ಮನಸ್ಸಿನ ಮಾಡದೆ ಯಾವುದೇ ರೀತಿಯಾದಂತಹ ನೆರವು ಸಮಾಜಕ್ಕೆ ಇವರು ತಮ್ಮ ಸೇವೆಯನ್ನ ನೀಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಈ ಗ್ರಾಮದ ದೇವರನ್ನು ಮನಸ್ಸಾರ ನೆನೆಸ್ಕೊಳ್ತಾ, ಹಾಗೆಯೇ ನಮ್ಮ ಪೂಜ್ಯರಾದ ಶ್ರೀ ಪೂಜ್ಯರವರ
ಪಾದಾಂತರಕ್ಕೆ ನಮಸ್ಕರಿಸ್ತಾ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾದಿ ಗಣ್ಯರಿಗೆ ವಂದಿಸ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ಹಾಗೂ ಪರ ಊರಿನ ಎಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಇವತ್ತು ದಾಸ್ ಚಾರಿಟೇಬಲ್ ಟ್ರಸ್ಟ್ನ ಒಂದು ಇದರ ಓಲ್ಡ್ ಏಜ್ ಕೇರ್ ಹೋಮ್ ಇದರ ಒಂದು ಉದ್ಘಾಟನೆಗೆ ಶುಭವಾಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಇವತ್ತು ನನಗೆ ಈ ಊರಲ್ಲಿ ಎಲ್ಲರ ಸಮ್ಮುಖದ ಸನ್ಮಾನಿಸಿದ ಇದರ ಅಧ್ಯಕ್ಷರಾದ ಇವರಿಗೆ ನಾನು ಎಲ್ಲರಿಗೂ ಸಹ ನಾನು ಹೃದಯಪೂರ್ವಕ ಪ್ರದರ್ಶನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ನನ್ನಂಥ ಒಂದು ಚಿಕ್ಕ ಏನೋ ಒಂದು ಚಿಕ್ಕದಾಗಿ ಸೋಷಿಯಲ್ ವರ್ಕ್ ಮಾಡುವವರನ್ನು ಇಲ್ಲಿ ಕರೆದು ಸನ್ಮಾನಿಸಿದ್ರಲ್ಲ, ಅದಕ್ಕೆ ನಾನು ಹೃದಯಪೂರ್ವಕ ಪ್ರದರ್ಶನ ಸಲ್ಲಿಸ್ತೇನೆ. ಯಾಕೆಂದರೆ ನಮ್ಮಂಥವರನ್ನು ಇಂಥವರು ಮೇಲೆ ತಂದ್ರೇ ಒಳ್ಳೆಯದು. ಯಾಕೆಂದರೆ ಎಲ್ಲೆಲ್ಲಿರುವ ಒಂದು ಎಲೆಮರೆಯ ಕಾಯಿಯನ್ನು ತಂದು ಇಲ್ಲಿ ಬಂದು ನಮ್ಮ ಜನಗಳಿಗೆ ಪರಿಚಯಿಸ್ತಾರಲ್ಲ, ಅದೇ ಒಳ್ಳೆಯದು. ಯಾಕೆಂದರೆ ಈಗೀಗಲೇ ನಮ್ಮಂಥವರು ಎಷ್ಟೋ ಜನ ಇದ್ದಾರೆ. ಅದೇ ರೀತಿ ಎಲ್ಲರಿಗೆ ಸಹ ಇದೇ ರೀತಿ ಆಗಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಹಾಗೆಯೇ ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಏನು ಮಾಡ್ತಾ ಇರ್ತೀನಿ ಅಂತ. ಆದರೆ ನಾನೆಲ್ಲಾದರೂ ನೀರಡಿಗೆ ಹೋಗಿ ಯಾರನ್ನಾದರೂ ತೆಗೆಯುವಾಗ ಒಂದು ಜೀವಂತವಾಗಿ ತೆಗಿತೀನಿ, ಇಲ್ಲಾದರೆ ಅವರ ಮೃತದೇಹ ತೆಗಿತೀನಿ. ಆದರೆ ಎಲ್ಲರಿಗೂ ಸಹ ನಾನು ಹೇಳ್ತಿರೋದು ಇಷ್ಟೇ, ಎಲ್ಲ ಕಡೆ ಸಹ ರೀಲ್ಸ್ ಸೆಲ್ಫಿ ಅಂತೇಳಿ ತಮ್ಮ ಅಮೂಲ್ಯವಾದ ಪ್ರಾಣ ತೆಗೊಳ್ತಾ ಇದ್ದಾರೆ. ಅದೆಲ್ಲ ಆದಷ್ಟು ಕಮ್ಮಿ ಆಗಬೇಕು. ಅದರಲ್ಲಿ ಸಹ ಚಿಕ್ಕ ಚಿಕ್ಕ ಮಕ್ಕಳು, ನಾವು ಮೊನ್ನೆ ನೋಡಿದ್ದೀನಿ, ಎಲ್ಲ ಕಡೆ ಸಹ 4 ಮಕ್ಕಳು 3 ಮಕ್ಕಳು ಅಂತೇಳಿ ನೀರಿನ ಆಟಕ್ಕೆ ಹೋಗಿ ತಮ್ಮ ಅಮೂಲ್ಯವಾದ ಪ್ರಾಣ ತೆಗೊಳ್ತಾ ಇದ್ದಾರೆ. ಅಂಥದ್ದೆಲ್ಲ ಇನ್ನು ಕಮ್ಮಿ ಆಗಬೇಕು. ಯಾಕೆಂದರೆ ಅದು ಶಾಲೆಯಲ್ಲೇ ಬರಬೇಕು. ಶಾಲೆಯಲ್ಲಿ ಪಾಠ ಪುಸ್ತಕದಲ್ಲಿ ಈಗ ನೀರಿನ ಬಗ್ಗೆ ಅಂತ ಏನನ್ನೂ ಕೊಡುವುದಿಲ್ಲ. ನೀರಿನ ಒಂದು ಚಲನ ಒಲನ ಅದರಲ್ಲಿರುವ ಏನಾದರೂ ಸುಳಿಯ ಬಗ್ಗೆ ಮತ್ತು ನೀರಿನ ಕರೆಂಟ್ನ ಬಗ್ಗೆ ಯಾವುದು ಪಾಠ ಪುಸ್ತಕದಲ್ಲಿ ಬರೋದಿಲ್ಲ. ಅದು ಈಗಾಗಲೇ ನಾನು ನಮ್ಮ ಉಡುಪಿಯ DC ಅವರ ಮೇಡಮ್ಗೆ ಅವರಿಗೊಂದು ಹೇಳಿದ್ದೀನಿ. ಇನ್ನು ಶಿಕ್ಷಣದಲ್ಲಿ ಅದೆಲ್ಲ ನೀರಿನ ಬಗ್ಗೆ ಜಾಸ್ತಿ ಬರಬೇಕು. ಯಾಕೆಂದರೆ ಹೆಚ್ಚಿನ ಮಕ್ಕಳು ಈಗ ಚಿಕ್ಕ ವಯಸ್ಸಲ್ಲಿ ಅವಘಡ ಆಗ್ತಾರೆ, ಅದಲ್ಲದೆ ಏನಾದರೂ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಅವರಿಗೊಂದು ನನ್ನ ಮನವಿಯನ್ನು ಸಲ್ಲಿಸಿದ್ದೇನೆ. ಏನಂದರೆ ಎಲ್ಲ ಶಾಲೆಯಲ್ಲಿ ಸಹ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಚಿಕ್ಕದಾಗಿ ಸ್ವಿಮ್ಮಿಂಗ್ ಪೂಲ್ ಇರಬೇಕು. ಅದರಲ್ಲಿ ಎಲ್ಲ ಮಕ್ಕಳಿಗೆ ಸಹ ಕಲ್ತ್ರೆ ನಾಳೆ ದೊಡ್ಡದಾಗುವಾಗ ನಮ್ಮ ದೇಶಕ್ಕೆ ಸಹ ಕೀರ್ತಿ ತರ್ಬೋದು. ಯಾಕೆಂದರೆ ಈಗ ಎಷ್ಟೋ ಜನ ಒಲಿಂಪಿಕ್ಸಲ್ಲೆಲ್ಲ ಮೆಡ್ಲ್ ಬರ್ತದೆ, ದೇಶಕ್ಕೋಸ್ಕರ ಹೆಸರು ತರ್ತಾರೆ. ಆದರೆ ನಮ್ಮ ದೇಶ ಈ ಈಜಿನಲ್ಲಿ ಎಲ್ಲೂ ಕಮ್ಮಿ ಇದೆ. ಅದಕ್ಕೋಸ್ಕರ ಎಲ್ಲ ಶಾಲೆಯಲ್ಲಿ ಸಹ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಸ್ವಿಮ್ಮಿಂಗನ್ನು ಕಲಿಸಿದರೆ ಅದರಿಂದ ಎಷ್ಟೋ ಜೀವಗಳನ್ನು ಬದುಕಿಸಬಹುದು. ಯಾಕೆಂದರೆ ನನ್ನ ಥರನೇ ಸಮಾಜ ಸೇವೆಗೆ ಮಾದರಿ ಆಗ್ಬೋದು. ಅದೇ ರೀತಿ ಅವರಿಗೆ ಸಹ ಹೇಳಿದ್ದೀನಿ, ಅವರು ಸಹ ಹೇಳಿದ್ದಾರೆ ಶಿಕ್ಷಣ ಮಂತ್ರಿಗೆ ಹೇಳ್ತೇನೆ ಅಂತೇಳಿ. ಆಗಲಿ. ಅದೇ ರೀತಿ ಇವತ್ತು ದಾಸ್ ಚಾರಿಟೇಬಲ್ ಟ್ರಸ್ಟ್ನ ಒಂದು ಓಲ್ಡ್ ಏಜ್ ಮಾಡಿದ್ದಾರೆ. ಯಾಕೆಂದರೆ ನಾನು ಎಲ್ರಿಗೂ ಸಹ ಹೇಳ್ತಾ ಇದ್ದೇನೆ, ಯಾರು ಸಹ ತಂದೆ ತಾಯಿಯನ್ನು ಬೀದಿಗೆ ಬಿಡಬೇಡಿ. ಯಾಕೆಂದರೆ ತಂದೆ ತಾಯಿ ಅಂದರೆ ನಮಗೆ ದೇವರ ಸಮಾನ. ಅಂಥವ್ರನ್ನು ಯಾವತ್ತೂ ಬೀದಿಗೆ ಬಿಟ್ಟು ಇಂಥ ಕಷ್ಟಕ್ಕೆ ನೂಕಬೇಡಿ. ಅದರಲ್ಲಿ ಸಹ ತಂದೆ ತಾಯಿ ಸಮಾನಾಗಿ ಈಗ ದಾಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಿಗೆ ಎಲ್ಲ ಶುಚಿತವಾದ ರೆಡಿ ಮಾಡಿದ್ದಾರೆ. ಅಂಥವರಿಗೆ ಇಲ್ಲಿ ಇದೆ. ಆದರೂ ಸಹ ನಾನು ಎಲ್ರಿಗೂ ಹೇಳ್ತಿದ್ದೆ, ತಮ್ಮ ತಂದೆ ತಾಯಿಯನ್ನು ಎಷ್ಟು ಕಷ್ಟಪಟ್ಟರೂ ಸಹ ನೀವೊಂದು ಬೀದಿಗೆ ಹಾಕಬೇಡಿ. ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನ ತನ್ನ ತಂದೆ ತಾಯಿಯನ್ನು ನಮಗೆ ಸಂಪಾದನೆ ಆದಮೇಲೆ ದೊಡ್ಡವರಾದಮೇಲೆ ಎಲ್ಲೋ ಅಮೇರಿಕಾ ಫಾರಿನಲ್ಲಿ ಇದ್ಕೊಂಡು ತನ್ನ ತಂದೆ ತಾಯಿಯನ್ನು ಬೀದಿಗೆ ಹಾಕಿದ್ದು ಎಷ್ಟೋ ಕಡೆ ನಾನು ನೋಡಿದ್ದೇನೆ. ಯಾಕೆಂದರೆ ಎಷ್ಟೋ ಜನ ನಾನು ಕರ್ಕೊಂಡೋಗಿ ಮನೆಗೆ ಬಿಟ್ಟದ್ದು ಉಂಟು. ಅದರಲ್ಲಿ ಯಾರು ಸಹ ಬಿಡಬೇಡಿ ಅಂತ ಇವತ್ತು ನನಗೆ ಸನ್ಮಾನಿಸಿದ ದಾಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ಅದರ ಸದಸ್ಯರು ಎಲ್ಲರಿಗೂ ನಾವು ವಂದಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಖಾಂತರ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಿ ಆದರ್ಶಪ್ರಾಯರಾಗಿರುವಂತಹ ಈಶ್ವರ್ ಮಲ್ಪೆ ಇವರಿಗೆ ನಾವು ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಮತ್ತೋರ್ವ ಅತಿಥಿಗಳು ಲಯನ್ಸ್ನ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಶ್ರೀ ಸಂಜೀತ್ ಶೆಟ್ಟಿ ಇವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಸ್ವಾಮೀಜಿಗಳಾಗಿರುವಂಥ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ಈ ಸಂದರ್ಭದ ಶುಭಾರಂಭದ ಗಳಿಗೆಯಲ್ಲಿರುವಂಥ ಸೇವೆಗಳ ಸರದಾರ ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಅನಿಲ್ ದಾಸ್ ಅವರೇ,
ರಾಜ್ಯಪಾಲರಾಗಿನ BM ಭಾರತಿ ವೇದಿಕೆಯಲ್ಲಿರುವಂಥ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ನಾಗರಿಕ ಬಂಧುಗಳೇ, ಈಗ ತಾನೇ ಸನ್ಮಾನಿಸಲ್ಪಟ್ಟಿರುವಂಥ ಈಶ್ವರ್ ಮಲ್ಪೆಯವರೇ, ಹಾಗೆ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಜವಾಗ್ಲೂ ತುಂಬ ಸಂತೋಷದ ವಿಚಾರ. ಒಬ್ಬ ಲಯನ್ಸ್ನ ಸದಸ್ಯನಾಗಿ ಹಲವಾರು ವರ್ಷಗಳಿಂದ ಸೇವೆಗಳನ್ನು ನಿರಂತರವಾಗಿ ಶ್ರಮಿಸುತ್ತಾ ಬಂದಿರುವಂಥ ಇವತ್ತು ದಾಸ್ ಓಲ್ಡ್ ಏಜ್ ಹೋಮ್ ಹೆಲ್ತ್ ಕೇರ್ ಹೋಮ್ ಕೇರ್ ಸೆಂಟರ್ನ ಈ ಒಂದು ಶುಭ ಸಂದರ್ಭದಲ್ಲಿ 12 ವರ್ಷಗಳ ಸುದೀರ್ಘ ಸೇವೆಗಳ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಹೊರ ಜಿಲ್ಲೆಗಳಲ್ಲೂ ಗುರುತಿಸಲ್ಪಟ್ಟಿರುವಂಥ ಅನಿಲ್ ದಾಸ್ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಹಲವಾರು ನಿರುದ್ಯೋಗಿಗಳಿಗೆ ಅವಕಾಶವನ್ನು ಕೊಟ್ಟಂಥ ಈ ಒಂದು ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅದು ಬೆಳಗಲಿಂದ ಹಾರೈಸುತ್ತಾ ಅವಕಾಶಕ್ಕೆ ಹೊಂದಿಸಿದ ಮಾತನ್ನು ಮುಗಿಸ್ತೇನೆ. ಒಂದು ಕಾರ್ಯಕ್ರಮವನ್ನು ನಾನು ವಿರಮಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಶ್ರೀ ಸಂಜೀತ್ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಕೃತಜ್ಞತೆಗಳನ್ನ, ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ DHO ಡಾಕ್ಟರ್ HR ತಿಮ್ಮಯ್ಯ ಅವರು ಉಪಸ್ಥಿತರಿದ್ದರೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಗುರುಗಳಾದ ಸ್ವಾಮೀಜಿ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಕೊಡಮಟ್ಟು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ಎರಡೆರಡು ಮಾತು ಹೇಳಿ ನಾನು ಮುಗಿಸ್ತೇನೆ. ಮನುಷ್ಯ ಹುಟ್ಟಿದಿನಿಂದ ಸಾಯುವವರೆಗೂ ಹಲವು ಬದಲಾವಣೆಗಳನ್ನು, ವಯಸ್ಸನ್ನು ಕಾಣ್ತಾನೆ. ಆದರೆ ವಯಸ್ಸಾದ ಸಂದರ್ಭದಲ್ಲಿ ಅವರಿಗೆ ಒಂದು ಒಳ್ಳೆಯ ಆರೈಕೆ, ಒಳ್ಳೆಯ ಪ್ರೀತಿ ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ತಾವು ಶ್ರೀ ಅನಿಲ್ ದಾಸ್ ಅವರು ತಮ್ಮ ಪ್ರತಿಷ್ಠಾನದ ಮೂಲಕ ದಾಸ್ ಹಿರಿಯ ನಾಗರಿಕರ ಆರೈಕೆ ಕೇಂದ್ರವನ್ನು ಮಾಡಿದ್ದಾರೆ, ಕಾಳಜಿ ಕೇಂದ್ರವನ್ನು ಮಾಡಿದ್ದಾರೆ. ಇದು ನಿರಂತರವಾಗಿ ಸಾಗಲಿ. ಒಂದು ಇಲಾಖೆಯ ವತಿಯಿಂದ ಒಂದು ಮನವಿ, ಇದು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮದ ಅಡಿ ಬರೋದ್ರಿಂದ ತಾವು ದಯವಿಟ್ಟು KPME ನೋಂದಣಿಯನ್ನು ಮಾಡ್ಕೊಳ್ಳಿ. ಆನ್ಲೈನಲ್ಲಿ KPME ಪೋರ್ಟಲ್ಗೆ ಹೋದರೆ ಸಿಗುತ್ತೆ, ಅದನ್ನು ಪ್ರಿಸ್ಕ್ರೈಬ್ ಫೀಸ್ ಇರುತ್ತೆ, ದಯವಿಟ್ಟು ತಗೊಳ್ಳಿ. ಯಾಕೆಂದರೆ ಇದು ಆರೋಗ್ಯ ಆರೈಕೆ ಕೇಂದ್ರ ಆಗಿರೋದ್ರಿಂದ ಬರೀ ಓಲ್ಡ್ ಏಜ್ ಹೋಮ್ ಆಗಿದ್ದು ಬೇಕಾಗಿರಲಿಲ್ಲ, ಆದರೆ ಆರೋಗ್ಯ ಕಾಳಜಿ ಆಗಿರೋದ್ರಿಂದ KPME ಲೈಸೆನ್ಸ್ ತಗೊಳ್ಳಿ ಅಂತ ಹೇಳ್ತಾ, ಹೆಚ್ಚು ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಆದರೆ ಒಂದೇ ಒಂದು ಕವನ ಇದೆ, ಇದು ಎಲ್ಲ ತಾಯಿ ತನ್ನ ಮಗನಿಗೆ ಹೇಳುವಂಥ ಕವನ. ಇದು ಬಹುಶಃ ಎಲ್ಲ ಹಿರಿಯರಿಗೆ ಮತ್ತು ಯುವಕರಿಗೆ, ಭಾಳ ಜನ ಯುವಕರಿದ್ದೀರಾ, ಇದು ಬಹುಶಃ ಮನ ಮುಟ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಕೇಳಬೇಡಿ, ಇಲ್ಲಿಂದ ಕೇಳಿಸ್ಕೊಳ್ಳಿ. ಅಮ್ಮನ ಡೈರಿ. ನಾನು ಎತ್ತಿ ಆಡಿಸಿ ಬೆಳೆಸಿದ ಮಗನೇ, ನೀನೀಗ ನನ್ನ ಎದೆಯೆತ್ತರಕ್ಕೆ ಬೆಳೆದು ನಿಂತಿರುವೆ. ನಾನು ಎತ್ತಿ ಆಡಿಸಿ ಬೆಳೆಸಿದ ಮಗನೇ, ನೀನೀಗ ನನ್ನ ಎದೆಯೆತ್ತರಕ್ಕೆ ಬೆಳೆದು ನಿಂತಿರುವೆ. ಮುಂದೊಂದು ದಿನ ನನ್ನ ವಿಷಯಕ್ಕೆ ತಲೆ ಹಾಕಬೇಡ ಎಂದು ಹೇಳಿಬಿಡ್ತೀಯೇನೋ. ಮರೆತೂ ಕೂಡ ಹಾಗೆಂದು ಹೇಳಬೇಡ, ಸಹಿಸುವ ಶಕ್ತಿ ನನಗಿಲ್ಲ ಮಗನೇ. ಚಿಕ್ಕವನಿದ್ದಾಗ ನೀ ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿರುವೆ. ವಯಸ್ಸಾದ ಮೇಲೆ ನಾನು ಹೀಗೆ ಕೇಳಿದರೆ ಬಾಯಿ ಮುಚ್ಚು ಎಂದು ಮರೆತೂ ಕೂಡ ಗದರಬೇಡ. ಅಮ್ಮ ಬೆದರಿ ನಿಂತಾಳು ಮಗನೇ. ಚಿಕ್ಕ ವಯಸ್ಸಿನಲ್ಲಿ ನೀ ತಿಂದು ಬಿಟ್ಟ ಅನ್ನವನ್ನು ನಾ ತಿಂದಿರುವೆ. ಕೈ ನಡುಗುವ ಕಾಲದಲ್ಲಿ ತಟ್ಟೆಯಿಂದ ನಾನು ಅನ್ನ ಚೆಲ್ಲಿದರೆ ಮರೆತೂ ಕೂಡ ನನ್ನ ಭಯಬೇಡ ಮಗನೇ. ನನ್ನ ಸಂಕಟ ಹೇಳಲಾಗದು ಮಗನೇ. ವಯಸ್ಸಾದ ಮೇಲೆ ಮೂತ್ರಚೀಲ ಜಾರಬಹುದು, ಹನಿ ಹನಿ ತೊಟ್ಟಿಕ್ಕಬಹುದು. ಛೀ ತೂ ಎಂದು ಮುಖ ಸಿಂಡರಿಸಬೇಡ ಮಗನೇ. ನಿನ್ನ ಉಚ್ಚ ಒರೆಸಿದ ವಾಸನೆ ನನ್ನ ಸೆರಗಿನಲ್ಲಿ ಇನ್ನೂ ಹಾಗೇ ಇದೆ. ದೇಹ ಗಟ್ಟಿಯಾಗಿದ್ದಾಗಲೇ ಮಸಣಕ್ಕೆ ಹೋಗಬೇಕೆಂಬ ಇಚ್ಛೆ ನನಗೇನೋ ಇದೆ. ಒಂದು ವೇಳೆ ನಾನು ಹೆಚ್ಚು ದಿನ ಬದುಕಿದರೆ ಅಪ್ಪಿತಪ್ಪಿಯೂ ನನ್ನ ವೃದ್ಧಾಶ್ರಮಕ್ಕೆ ಅಟ್ಟಬೇಡ. ನಿನ್ನ ಬಿಟ್ಟು ಈ ಜೀವ ಬಿಡಲಾಗದು ಮಗನೇ. ನವಮಾಸಗಳು ನಿನಗೆ ರಕ್ತ ಕೊಟ್ಟವಳು ನಾನು, ನನ್ನ ರಕ್ತವನ್ನೇ ಹಾಲಾಗಿ ಕುಡಿಸಿದವಳು ನಾನು. ಮೈ ಬಲಿತ ಮೇಲೆ ನನ್ನ ಪರದೇಶಿಯಾಗಿ ಬಿಟ್ಟು ಹೋಗದಿರು. ನನ್ನ ರಕ್ತ ಒಣಗಿ ಹೋದೀತು ಮಗನೇ. ಪ್ರಾಣ ಹೋಗುವ ಕೊನೆಯ ಕ್ಷಣದವರೆಗೂ ನನ್ನ ಬಳಿಯೇ ಇರು ಎಂದು ಕೂಗಿ ಕರೆಯುವ ಆಸೆ. ಆ ಗಳಿಗೆ ಬೆನ್ನು ತಿರುಗಿಸಿ ಹೋಗಿ ಬಿಡಬೇಡ ಮಗನೇ.
ನೀನು ನನ್ನನ್ನು ಪ್ರೀತಿಸುವೆ ಎಂಬುದು ಕೇವಲ ನನ್ನ ನಂಬಿಕೆಯಲ್ಲ, ಮಕ್ಕಳು ಎಲ್ಲ ತಾಯಂದಿರ ಪ್ರಾಣ ಪಕ್ಷಿ ಎಂದು ಅರಿತುಕೋ ಮಗನೇ. ಇದನ್ನು ನೀನು ಓದಿ ಅಳುವೆ ಎಂದು ನನಗೆ ಗೊತ್ತು. ನೀ ಅತ್ತರೆ ನನ್ನ ಹೃದಯ ಬಿರಿಯುವುದು, ಕರುಳ ಬಳ್ಳಿ ನಲುಗುವುದು. ನೀ ಅಳಬೇಡ ಮಗನೇ, ಹೆಣ್ಣು ಜೀವವನ್ನು ನೀನು ಗೌರವಿಸು, ಹಿರಿಯರನ್ನು ಗೌರವಿಸು. ಧನ್ಯವಾದಗಳು. ಲಯನ್ಸ್ನ ಜಿಲ್ಲಾ ಗವರ್ನರ್ ಶ್ರೀಮತಿ BM ಭಾರತಿ ಮೇಡಮ್ ಅವರ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನ್ನ ಆಡಬೇಕಾಗಿ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಮಳೆಯ ಅಬ್ಬರ ಜಾಸ್ತಿ ಇದೆ ಇವತ್ತು. ಹಾಗೆ ವೇದಿಕೆಯಲ್ಲಿರತಕ್ಕಂಥ ನಮ್ಮ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿಯವರೇ ಹಾಗೂ ತಿಮ್ಮಯ್ಯನವರೇ ಹಾಗೂ ಪುರುಷೋತ್ತಮ್ ಗಲ್ಬಾವಿಯವರೇ ಹಾಗೂ ಪ್ರೇಮಾನಂದ್ ಕುಲಾಲ್ ಅವರೇ ಹಾಗೂ ಮೆಲ್ವಿನ್ ಡಿಸೋಜ ಅವರೇ, ಸಂಜಯ್ ಶೆಟ್ಟಿ ಅವರೇ ಹಾಗೂ ರೊನಾಲ್ಡ್ ಗೋಮ್ಸ್ ಅವರೇ, ವೇಣಿ ಮಾರೋಳಿ ಅವರೇ, ಭಾರತಿ ಶೆಟ್ಟಿ ಅವರೇ ಹಾಗೂ ಸುಜಾಂದ ಅವರೇ, ಎಲ್ಲರೂ ಬಂದಂಥ ಹಿರಿಯ ಕಿರಿಯ ಲಯನ್ಸ್ ಬಂಧುಗಳೇ ಹಾಗೂ ಬಂದಂಥ ಹೊರಗಿನಿಂದ ಎಲ್ಲ ಅತಿಥಿಗಳೇ, ನಿಮಗೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಇವತ್ತು ನವರಾತ್ರಿ. ಈ ಒಂದು ವೇಳೆಯಲ್ಲಿ ನಮ್ಮ ಅನಿಲ್ ದಾಸ್ ಅವರು ಅಧ್ಯಕ್ಷರಾಗಿ, ಝೋನ್ ಚೇರ್ಮನ್ ಆಗಿ ಇವತ್ತು ಒಂದು ಆರ್ಫನೇಜ್ ಓಲ್ಡ್ ಏಜನ್ನು ಇಲ್ಲಿ ಟ್ರಸ್ಟಿನ ಮೂಲಕ ಗುರುತಿಸಿಕೊಂಡಿದ್ದಾರೆ. ಇದು ಬಹಳ ಉತ್ತಮವಾದ ಒಂದು ಕೆಲಸ. ಈ ಕೆಲಸದಲ್ಲಿ ಕಡು ಬಡವರು ಇರ್ಬೋದು, ಮಧ್ಯಮದವರು ಇರ್ಬೋದು, ಇಲ್ಲ ಇನ್ನೂ ಶ್ರೀಮಂತರು ಇರ್ಬೋದು. ಆದರೆ ಆರ್ಥಿಕ ಪರಿಸ್ಥಿತಿ ಬಹಳ ಕೊರಗಿನಲ್ಲಿರುವಾಗ ಇಂಥ ಒಂದು ಹಾಸ್ಪಿಟಲ್ನಲ್ಲಿ ನಾವೀಗ 2 ಲಕ್ಷ 5 ಲಕ್ಷ ಖರ್ಚು ಮಾಡೋದಕ್ಕೆ ಒಂಥರ ಅಂಥ ಪೇಷಂಟ್ಗಳನ್ನು ಇಲ್ಲಿ ತಂದು ಟ್ರೀಟ್ಮೆಂಟ್ ಕೊಡೋದು ಅತಿ ಕಡಿಮೆ ರೇಟಿಂದ. ಅಂಥ ಕೆಲಸವನ್ನು ಇವತ್ತು ನಮ್ಮ ಅನಿಲ್ ದಾಸ್ ಅವರು ಮಾಡಿದ್ದಾರೆ. ಬಹಳಷ್ಟು ಖರ್ಚು ವೆಚ್ಚವನ್ನು ಅತಿ ಕಡಿಮೆ ಮಾಡಿ ಇಲ್ಲಿ ತಂದು ಅವರಿಗೆ ಯೋಗ್ಯವಾದ ಚಿಕಿತ್ಸೆಯನ್ನು ನೀಡುವ ಮೂಲಕ ಗುರುತಿಸಿಕೊಂಡಿದ್ದಾರೆ. ಇದು ಒಂದು ಒಳ್ಳೆಯ ಕೆಲಸವನ್ನು ಅವರು ದೇವರ ಅನುಗ್ರಹದಿಂದ ಇವತ್ತು ಮಾಡಿದ್ದಾರೆ. ಇದಕ್ಕೆ ಮುಂಚೆ 13 ವರ್ಷಗಳ ಹಿಂದೆ ಇನ್ನೊಂದು ಆರ್ಫನೇಜ್ ಟ್ರಸ್ಟನ್ನು ಓಪನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿವರೆಗೆ ನಿರ್ವಹಿಸ್ಕೊಂಡು ಬಂದಿದ್ದಾರೆ, ಇನ್ನೂ ನಿರ್ವಹಿಸ್ತಾನೇ ಇದ್ದಾರೆ. ಅದ ಹಾಗೆ ರೋಡ್ ಸೈಡಿನಲ್ಲಿ ಎಲ್ಲರಿಗೂ ಅತ್ಯುನ್ನತವಾದ ಒಂದು ಪ್ರಾಕೃತಿಕ ಚಿಕಿತ್ಸೆಯನ್ನು ಮಾಡುವ ಮೂಲಕ ಹತ್ತಿರದಲ್ಲಿ ರೋಡ್ ಸೈಡಲ್ಲಿ ಕುಡುಪಿನಲ್ಲಿ ಮಾಡಿಕೊಂಡಿದ್ದಾರೆ. ಇದು ನಿಜವಾಗಿಯೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಜನರಿಗೆ ಪ್ರೀತಿ ವಿಶ್ವಾಸದೊಂದಿಗೆ ಅವರ ಸಹಭಾಗಿತ್ವದೊಂದಿಗೆ ನೆರವೇರಿಸಿಕೊಂಡು ಈ ಒಂದು ಚಿಕಿತ್ಸೆಯನ್ನು ಮಾಡುವುದರ ಮೂಲಕ ಹಲವು ಓಲ್ಡ್ ಏಜ್ಗಳನ್ನು ಇಲ್ಲೇ ತಂದು ಇರಿಸಿಕೊಂಡು ಅವರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಇವತ್ತು ಅನಿಲ್ ದಾಸ್ ಅವರು ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅನಿಲ್ ದಾಸ್ ಅವರೇ, ಇಂಥ ಕಾರ್ಯಕ್ರಮ ಇನ್ನೂ ಮುಂದುವರಿಲಿ, ಒಂದು ಒಳ್ಳೆಯದಾಗಲಿ. ದೇವರ ಅನುಗ್ರಹ ನಿಮಗಿದೆ. ನವರಾತ್ರಿಯ ಟೈಮಿನಲ್ಲಿ ಈ ಒಂದು ಒಳ್ಳೆಯ ಕೆಲಸವನ್ನು ಇವರು ಇವತ್ತು ಮಾಡಿ ತೋರಿಸಿದ್ದಾರೆ. ಆರ್ಫನೇಜ್ ಅಂದರೆ ಸುಮ್ಮನೆ ಆಗೋದಿಲ್ಲ, ಅದು ತುಂಬ ಕಷ್ಟಕರ ಕೆಲಸ. ಆದರೆ ಅದನ್ನು ಕೈಗೆತ್ತಿಕೊಂಡು ಇವತ್ತು ಮಾಡಿಕೊಂಡಿದ್ದಾರೆ. ಈಗಾಗಲೇ ಒಂದು 5-6 ಪೇಷಂಟ್ಗಳು ಬರಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಇಲ್ಲಿಗೆ. ಇನ್ನೂ ಹೆಚ್ಚು ಪೇಷಂಟ್ಗಳು ಇಲ್ಲಿ ಇರಲಿ, ಅವರ ಚಿಕಿತ್ಸೆಯನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಲಿ. ಇವಾಗ ನಿಮಗೆ ಅಲ್ಲಿ ನಮ್ಮ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಸುಮಾರು 5 ಲಕ್ಷದ ವೆಚ್ಚ ಭರಿಸೋರೆ 2 ಲಕ್ಷದ ವೆಚ್ಚವನ್ನು ಮಾಡಿ ಅವರ ಚಿಕಿತ್ಸೆಗೆ ಏನು ಬೇಕು ಅತ್ಯುನ್ನತವಾದ ಪ್ರಾಕೃತಿಕ ಕೆಲಸದ ಈ ಒಂದು ಮದ್ದಿನ ಮೂಲಕ ಅಥವಾ ಆಪರೇಷನ್ಗಳ ಮೂಲಕ ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಅದನ್ನು ವಿಚಾರಿಸಿ ಅದನ್ನು ಸಣ್ಣ ರೀತಿಯಲ್ಲಿ ಮಾಡುವ ಮೂಲಕ ಇವತ್ತು ಗುರುತಿಸಿಕೊಂಡಿದೆ. ಇಂಥ ಆರ್ಫನೇಜ್ ಇನ್ನೂ ಬೆಳೀತಾ ಮುಂದೆ ಎತ್ತರಕ್ಕೆ ಹೋಗಲಿ ಅಂತ ಅನ್ನುವಂಥ ವಿಷಯದಲ್ಲಿ ಅನಿಲ್ ಮತ್ತು ಆಶಾ ಇವರಿಬ್ಬರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಉತ್ತಮ ಮಾರ್ಗದರ್ಶನಗಳಿಂದ ಹಲವು ಸಲಹೆ ಸೂಚನೆಗಳಿಂದ ಲಕ್ಷ್ಮೀನಾರಾಯಣಿ ದೇವಸ್ಥಾನದ ಮುಖ್ಯಸ್ಥರಾಗಿ ಅಲ್ಲಿ ಅತ್ಯುತ್ತಮವಾಗಿ ಇವತ್ತು ನಮಗೆ ಅವರ ಸ್ಪೀಚ್ ಕೇಳುವಾಗ ತುಂಬ ಖುಷಿಯಾಯಿತು. ಇಂಥದ್ದು ಅವರ ಇನ್ನೂ ಹಲವು ಸಂಘ ಸಂಸ್ಥೆ ದೇವಸ್ಥಾನಗಳಲ್ಲಿ ಅಥವಾ ಇಂಥ ಒಂದು ಸಭೆಯಲ್ಲಿ ಒಂದು
ಮಾತನಾಡುವಂತಾಗಲಿ, ಅವರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಇವತ್ತು ನವರಾತ್ರಿ ಟೈಮಲ್ಲಿ ಒಳ್ಳೆಯದಾಗಲಿ ಅವರ ಮನಸ್ಸು ಅಂತ ಹೇಳುತ್ತಾ ಸ್ವಾಮೀಜಿ ಅವರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಬಂದವರೆಲ್ಲ ತಿಮ್ಮೇಗೌಡರು ನಮ್ಮ ಜೊತೆಯಲ್ಲಿ ತಿಮ್ಮಯ್ಯನವರು ಇದ್ದಾರೆ, ಅವರು ಒಳ್ಳೆಯ ಮಾತಾಡಿದ್ದಾರೆ. ಇವತ್ತು ನಾನು ಹೇಳೋದು ಇಷ್ಟೇ, ನವರಾತ್ರಿ ದಿನ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ಕೆ ಇಳಿದರೆ ಅದು ನಿಜವಾಗಿ ಸಕ್ಸಸ್ ಆಗ್ತದೆ ಅಂತ ನನ್ನ ಭಾವನೆ. ಏಕೆಂದರೆ ದೇವರು ದುರ್ಗಾ ಮಾಯೆ ನಮ್ಮನ್ನು ಕೈ ಬಿಡುವುದಿಲ್ಲ. ದುರ್ಗಾ ಮಾಯೆ ಅಂತ ಹೇಳಿದರೆ ನಿಮಗೆ ಗೊತ್ತಿರೋದು, ಓಂ ದುರ್ಗಾ ಮಾಯೆ ದುರ್ಗಾ ಶಿವಶತಿ ಸತ್ಯನಿತ್ಯ ಭಗವತಿ ಸರ್ವಸಾ ಮಂಗಳ ಅಂಬಿಕಾ ವೈಷ್ಣವಿ ಪಾರ್ವತಿ ಸಚನೀಯಂ ಏವಂ ಗೋಡಾಶ ತ್ರೈಲೋಕ್ಯ ಸುಪೂಜಿತಂ ನಮೋ 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 ನವರಾತ್ರಿ ನಮೋ 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 ನಮೋ. ಇದೆಷ್ಟು ಹೇಳಿ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲ್ಯಾನಸ್. ಧನ್ಯವಾದಗಳು ಶ್ರೀಮತಿ BM ಭಾರತಿ ಮೇಡಮ್ ಇವರಿಗೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಮತ್ತೊಬ್ಬರು ಸಮಾಜದಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಹಲವಾರು ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಲಯನ್ಸ್ನ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಕೂಡ ಆಗಿರುವಂತಹ ಡಾಕ್ಟರ್ ಮೆಲ್ವಿನ್ ಡೆಸೋಜ್ ಇವರಲ್ಲಿ ನಾನು ವಿನಂತಿಸಿಕೊಳ್ತೇನೆ, ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಿ. ಅನಿಲ್ ದಾಸ್ ಅವರನ್ನು ನಾನು ಚಿನ್ನದ ಮನುಷ್ಯ ಅಂತ ಹೇಳುದು, ಯಾಕೆಂದ್ರೆ ಅವರ ಮೈ ಮೇಲೆ ತುಂಬಾ ಚಿನ್ನ ಆಗ್ತಾರೆ ಅಂತಲ್ಲ, ಅವರ ಮನಸ್ಸು ಕೂಡ ಚಿನ್ನ ಅಂತ. ಹಲವಾರು ವರ್ಷ ಹಿಂದೆ ನಾನು ಲಯನ್ಸ್ ಹೌಸಿಗೆ ಹೊಸದಾಗಿ ಸೇರಿದ ಸಂದರ್ಭದಲ್ಲಿ ನಾನು ಮಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನನಗೆ ಬೇರೆ ಯಾರದೂ ಪರಿಚಯ ಇರಲಿಲ್ಲ, ಬೇರೆ ಯಾರಿಗೂ ನನ್ನ ಪರಿಚಯ ಇರಲಿಲ್ಲ, ಹಾಗೆ ನನ್ನ ಹತ್ರ ಯಾರೂ ಮಾತನಾಡ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಿಳಿ ಬಟ್ಟೆ ಉಟ್ಕೊಂಡು 10 ಬೆರಳುಗಳಿಗೆ 10 ಉಂಗುರ, ನಾವು ಸಂಕಲೆ ಅಂತ ಹೇಳುದು, ಬಂಗಾರದ ದೊಡ್ಡ ಸಂಕಲೆ ಹಾಕಿ ದೊಡ್ಡ ಬ್ರೆಸ್ಲೆಟ್ ಆಗಿ ಬಂದು ನೇರವಾಗಿ ಬಂದು ನನ್ನ ಹತ್ರ ಮಾತನಾಡಿ ಹೇಗಿದ್ದೀರಾ ಒಳ್ಳೇದಾಗಿವೆ ಅಂತ ವಿಶ್ ಮಾಡಿ ಆಗಿ ಹೋದ್ರು. ನನಗೆ ಅನಿಸಿದ್ದು, ಯಾರಪ್ಪ ಯಾರೂ ನನ್ನ ಹತ್ರ ಮಾತನಾಡ್ತಿಲ್ಲ, ಯಾರು ಇಷ್ಟು ದೊಡ್ಡ ವ್ಯಕ್ತಿ ಮಾತನಾಡಿ ಹೋಗ್ತಾನೆ ಅಂತ. ಪಕ್ಕದಲ್ಲಿದ್ದವ್ರ ಹತ್ರ ಕೇಳಿದೆ, ಯಾರು ಈ ವ್ಯಕ್ತಿ ಅಂತ. ಅವರು ಹೇಳಿದ್ರು ಯಾರು ಅಂತ. ಆ ಚಿನ್ನದಂಥ ವ್ಯಕ್ತಿ ಇದ್ದಾರಲ್ಲ ಅವರು ಯಾರು ಅಂತ. ಅವಾಗ ಹೇಳಿದ್ರು ಅವರು ನಮ್ಮ ಅನಿಲ್ ದಾಸ್ ಅಂತ. ಅವತ್ತಿನ ನಂತರ ಅವರು ನನ್ನ ಹತ್ರ ಬಂದು ಮಾತನಾಡಬೇಕಾಗಿಲ್ಲ, ನಾನೇ ಹೋಗಿ ಅವರ ಹತ್ರ ಮಾತನಾಡ್ತೇನೆ. ಅಂತಹ ನಮ್ಮ ಚಿನ್ನದಂಥ ಮನುಷ್ಯ, ನಮ್ಮ ಕುಟುಂಬದ ಸದಸ್ಯ, ನನ್ನ ಸಹೋದರ ಅನಿಲ್ ದಾಸ್ರವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಈ ಒಳ್ಳೆಯ ಕೆಲಸದಿಂದ ಏನು ಪ್ರತಿಫಲ ಬರ್ತದೆ, ದೇವರು ಅದರ 1000 ಪಟ್ಟು ಜಾಸ್ತಿ ಅವರಿಗೆ, ಅವರ ಕುಟುಂಬದವರಿಗೆ, ಅವರ ಟ್ರಸ್ಟಿಗಳಿಗೆ, ಪ್ಲಸ್ ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಗೆ ಕೊಡುವಂತಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹಲವಾರು ಸನ್ಮಾನಗಳಲ್ಲಿ ನಾನು ಭಾಗವಹಿಸಿದ್ದೇನೆ, ಹಲವಾರು ವ್ಯಕ್ತಿಗಳಿಗೆ ನಾನು ಕೂಡ ಸನ್ಮಾನ ಮಾಡಿದ್ದೇನೆ. ಆದರೆ ನನ್ನ ಜೀವನದಲ್ಲಿ ಪ್ರಪ್ರಥಮ ಸಲ ಫಸ್ಟ್ ಟೈಮ್ ನಾನು ನೋಡಿದೆ, ಈಶ್ವರ ಮಲ್ಪೆ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ 90% ಆಫ್ ದ ಆಡಿಯನ್ಸ್ ಎದ್ದು ನಿಂತರು. ನಿಮ್ಮ ಸನ್ಮಾನ ಮುಗಿಯುವ ತನಕ ಎದ್ದು ನಿಂತು ನಿಮಗೆ ಗೌರವ ಸೂಚಿಸ್ತಾರೆ. ಇದು ನಿಜವಾದ ಸನ್ಮಾನ. ನನಗೆ ಬಹಳಷ್ಟು ಖುಷಿ ಆಯಿತು. ಈಶ್ವರ ಮಲ್ಪೆ ಅವರೇ, ನಿಮ್ಮ ಒಳ್ಳೆಯ ಕೆಲಸಕ್ಕೆ ದೇವರು ಒಳ್ಳೇದು ಮಾಡಲಿ. ಅದೇ ರೀತಿ ಅವರಿಗೆ ಅಷ್ಟೊಂದು ಗೌರವ ಸೂಚಿಸಿದ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ, ಗುರುಗಳ ಹತ್ರ ಆಶೀರ್ವಾದ ಬೇಡುತ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನ್ಸ್. ಧನ್ಯವಾದಗಳು ಡಾಕ್ಟರ್ ಮೆಲ್ವಿನ್ ಡೆಸೋಜ ಅವರಿಗೆ. ಮತ್ತೊಬ್ಬ ಹಿತೈಷಿಗಳು, ಆತ್ಮೀಯರು, ಹಾಗೆ ನಮ್ಮ ಹಿರಿಯರು ಶ್ರೀ ಪುರುಷೋತ್ತಮ್ ಕಲ್ಬಾವರಿಯವರ ವೇದಿಕೆಯಲ್ಲಿ ಉಪಸ್ಥಿತರು ಒಂದು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಪ್ರಪ್ರಥಮವಾಗಿ ಪರಮ ಪೂಜ್ಯ ಗುರುಗಳಿಗೆ ನಮಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಲಯನ್ ಗಣ್ಯಾದಿ ಗಣ್ಯರೇ ಹಾಗೂ ಜಿಲ್ಲಾ ಸರ್ಜನ್ ಡಾಕ್ಟರ್ ಅವರೇ, ಈ ದಾಸ್ ಪ್ರಮೋಷನ್ನ ಎಲ್ಲ ಹಿತೈಷಿ ಹಾಗೂ ಅನಿಲ್ ದಾಸರ ಬಂಧುಗಳೇ, ಇವತ್ತು ವಿಶೇಷವಾಗಿ ಈ ಹಮ್ಮಿಕೊಂಡಂಥ ದಾಸ್ ಪ್ರಮೋಷನ್ನ 2ನೇ ಬ್ರ್ಯಾಂಚನ್ನು ಇವತ್ತು ಉದ್ಘಾಟನಾ ಈ ಸಮಾರಂಭದಲ್ಲಿ ನಮಗೆ ಒಂದು ಕಾಣಿಸ್ತದೆ. ವರುಣನ ಕೃಪೆ ಎತ್ತರಕ್ಕೆ ಮೂಡಿ ಬರಲಿ. ಅನಿಲ್ ದಾಸರ ಸಾಧನೆ ಏನಂದರೆ, ಅವರು ತನ್ನ ಸಾಧನೆಗೆ ತಾನೇ ಶಿಲ್ಪಿ. ನಾನು ಬಹಳಷ್ಟು ವರ್ಷ ಮುಂಚೆ ಅನಿಲ್ ದಾಸರನ್ನು ಅವರು ಸಣ್ಣದಿರುವಾಗಲೇ ಕಂಡವು. ಆಗಲೇ ಅವರ ಈ ಚುರುಕುತನ, ವ್ಯಾವಹಾರಿಕ ಈ ದಿಟ್ಟತನ, ಮನೋಭಾವನೆ ನಿಜವಾಗಿ ಪ್ರಶಂಸನೆಗೆ ಪಾತ್ರ. ಇವತ್ತು ಸನ್ಮಾನ ಮಾಡಿದಂಥ ಈಶ್ವರ ಮಲ್ಪೆ ಅವರ ಈ ಸಮಾಜ ಸೇವೆಯನ್ನು ನೋಡಿದರೆ ಇಂಥ ವ್ಯಕ್ತಿಗಳು ನಮಗೆ ಸಮಾಜದಲ್ಲಿ ಸಿಕ್ಕೋದು ಬಹಳ ಕಮ್ಮಿ. 1997ರಲ್ಲಿ ನಾನು ಲಯನ್ಸ್ ಮೆಂಬರ್, ರೀಜನ್ ಚೇರ್ಮನ್ ಆಗಿದ್ದೆವು. ಆಗಿನ ಗವರ್ನರ್ ನಮ್ಮ
ಡಾಕ್ಟ್ರ್ ಶಾಂತರಾಮ್ ಶೆಟ್ಟರವರ ಒಂದು ಸ್ಲೋಗನ್ನೇ ಇತ್ತು, ಏನಂದರೆ ದೇವರನ್ನು ಸೇವೆಯಲ್ಲಿ ಕಾಣುವಂಥ. ನಿಜವಾಗಿ ನಮ್ಮ ಈ ಲಯನ್ಸ್ ಸಂಸ್ಥೆ ಸೇವೆ ಅಂದರೆ ಭಾರಿ ಅದಕ್ಕೆ ನಿಕಟ ಸಂಬಂಧ. ಈ ಅನಿಲ್ ದಾಸರ ದಾಸ್ ಪ್ರಮೋಷನ್ ಏನು ಈಗಿನ ಆಧುನಿಕ ಜಗತ್ತಿಗೆ ಬೇಕಾದಂಥ ಸವಲತ್ತನ್ನು ಒದಗಿಸ್ತದೆ. ಹಾಗೆ ಪಾರಂಪರಿಕವಾಗಿ ವಿಷಯವಾಗಿ ಹೇಳಿದಂಥ ನಮ್ಮ ಡಾಕ್ಟ್ರಿಗೆ ಒಬ್ಬ ಮಕ್ಕಳು ಮತ್ತು ತಾಯಿಯಂತರ ಆ ಕವನ ಮೂಲಕ ಸಾಧನೆಯ ಭಾವನಾತ್ಮಕ ಚಿಂತನೆಯನ್ನು ಅವರು ಬಹಳಷ್ಟು ಸುಂದರವಾಗಿ ಹೇಳಿದರು. ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಒಂದು ಕಣ್ಣೀರು ಸುರಿಸುವಂತಹ, ನಿಜವಾಗಿ ಈಗಿನ ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಅದನ್ನು ಆ ಕವನ ವಿವರವಾಗಿ ನಮಗೆ ತಿಳಿಸ್ತದೆ. ಇಂಥ ಆ ಕವನದ ಭಾವನಾತ್ಮಕ ಚಿಂತನೆ ನಿಜವಾಗಿಯೂ ಎಲ್ಲರ ಮನ ಮಿಡಿಯುವಂತಾಗಿತ್ತು. ಇದನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಆ ಭಾವನಾತ್ಮಕ ಚಿಂತನೆಗೆ ಸ್ಪಂದಿಸಿ, ಏನು ನಮ್ಮ ಹಿರಿಯರಿದ್ದಾರೆ ಅವರಿಗೆ ನಾವೊಂದು ಗೌರವದಿಂದ ಕಾಣುವಂಥ ಹೇಳಿ ಈ ಕೊಟ್ಟ ಅವಕಾಶಕ್ಕಾಗಿ ನಾನು ವಂದಿಸ್ತಾ ತಮಗೆಲ್ಲರಿಗೂ ಕೃತಜ್ಞತೆ ಅಂತ ಹೇಳಿ, ಹಾಗೆ ನವರಾತ್ರಿಯ ಶುಭಾಶಯಗಳನ್ನು ಕೊಡ್ತಾ ನನ್ನ 2 ಮಾತುಗಳಿಗೆ ವಿರಾಮ ಆಗ್ತೇನೆ. ಧನ್ಯವಾದಗಳು ಹಿರಿಯರಾಗಿರುವಂಥ ಶ್ರೀಯುತ ಪುರುಷೋತ್ತಮ್ ಕಲ್ರಾವಿ ಅವರಿಗೆ. ಇದೀಗ ಮತ್ತೋರ್ವ ಅತಿಥಿಗಳು ಲಯನ್ಸ್ನ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಶ್ರೀ ರೊನಾಲ್ಡ್ ಗೋಮ್ಸ್ನವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮೆಲ್ಲರನ್ನ ಉದ್ದೇಶಿಸಿ 1-2 ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಸರ್. ಪರಮ ಪೂಜ್ಯ ಸ್ವಾಮೀಜಿಯವರನ್ನು ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆಯಲ್ಲಿರುವ ಮುಂಭಾಗದಲ್ಲಿರುವ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ, ಇವತ್ತು ನಮಗೆ ನನ್ನ ಕ್ಲಬ್ ಲಯನ್ಸ್ ಕ್ಲಬ್ ಮಂಗಳದೇವಿ ನಮಗೆ ಎಲ್ಲ ಸದಸ್ಯರಿಗೆ ಒಂದು ಹೆಮ್ಮೆಯ ದಿನ. ಯಾಕೆಂದರೆ ನಮ್ಮ ಸದಸ್ಯರು ಮಾಜಿ ಅಧ್ಯಕ್ಷರಾದ ಅನಿಲ್ ದಾಸ್ ಅವರು ಇವತ್ತೊಂದು ಉತ್ತಮ ಒಂದು ಸೇವೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಬಹುಶಃ ಲಯನ್ಸ್ ಕ್ಲಬ್ ಪ್ರೇರಣೆ ಇರ್ಬೋದು ಏನಂತ, ಯಾಕೆಂದರೆ ನಮ್ಮ ಧ್ಯೇಯವಾಕ್ಯವೇ ಸೇವೆ ಲಯನ್ಸಿನವ್ರದ್ದು, ಅದೊಂದು ಸ್ಫೂರ್ತಿ ಇರ್ಬೋದು. ಏನಿರಲಿ, ಅವರು ಮಾಡುವ ಈ ಕೆಲಸದ ಮೇಲೆ ದೇವರ ಎಲ್ಲ ಆಶೀರ್ವಾದ ಅವರಿಗೆ ಇರಲಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾರೋ ಅಸ್ವಸ್ಥರಾಗಿದ್ದರೆ ನಮಗೆ ಅದರ ಕಷ್ಟ ನಮಗೆ ಅರ್ಥ ಆಗ್ತದೆ. ಅಂಥದರಲ್ಲಿ ಅವರು ಮಾಡುವ ಈ ಸೇವೆ ಒಂದು ಅತ್ಯುತ್ತಮ ಸೇವೆ, ದೇವರ ಸೇವೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರಿಗೆ ಅವರ ಧರ್ಮಪತ್ನಿ ಆಶಾ ಅನಿಲ್ ದಾಸರವರಿಗೆ ಮತ್ತು ಎಲ್ಲರಿಗೆ ಸಂಬಂಧಪಟ್ಟವರಿಗೆ ದೇವರು ವಿಶೇಷವಾದ ಆಶೀರ್ವಾದವನ್ನು ಕೊಡಲಿ. ಹಾಗೆ ಈಶ್ವರ್ ಮಲ್ಪೆ ಅವರಿಗೆ ಅವರು ಮಾಡುವ ಕೆಲಸ ಅದು ವರ್ಣಿಸಲಿಕ್ಕೆ ಸಾಧ್ಯ ಅಲ್ಲ. ಯಾವಾಗಲೂ ನಾವು ಪೇಪರ್ನಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಅವರು ಹೇಳಿದ ಒಂದು ವಿಷಯ, ಯಾವಾಗಲೂ ಅದೊಂದು ಬೇಸರ ಇದೆ, ನನಗೆ ಈಚೆಗೆ ಬರೋದಿಲ್ಲ. ಆದರೆ ನಾನು ಎಲ್ಲ ಮಕ್ಕಳಿಗೆ ಹೇಳುವ ವಿಷಯ ಅದೇ, ದಟ್ ಈಸ್ ಅ ಪ್ರೈಮರಿ ಥಿಂಗ್. ಶಾಲೆಯಲ್ಲಿ ಅದು ಕಲಿಸಲೇಬೇಕು. ನಿಜವಾಗಿ ಅವರು ಮಾಡುವ ಕೆಲಸಕ್ಕೆ ನಿಮಗೂ ಕೂಡ ದೇವರ ಆಶೀರ್ವಾದ ಇರಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲಯನ್ಸ್. ವಾಯು ತತ್ವವನ್ನು ನಾವು ಉಸಿರಾಡಿಕೊಂಡು, ಅಗ್ನಿ ತತ್ವದೊಂದಿಗೆ ವಿದ್ಯುಕ್ತ ಚಾಲನೆಯನ್ನು ಕಂಡು, ಜಲತತ್ವದೊಂದಿಗೆ ಆ ದೇವರ ಆಶೀರ್ವಾದವೂ ಕೂಡ ಇವತ್ತಿನ ಒಂದು ಶುಭ ಕಾರ್ಯಕ್ಕೆ ದೊರಕಿದೆ ಅಂತಂದ್ರೆ ಬಹುಶಃ ಮೇಡಮ್ ಹೇಳಿದ ಹಾಗೆ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಹೆಸರನ್ನು ಹೊತ್ತಿಕೊಂಡು ವಿಜಯದಶಮಿಯ ಕಡೆಗೆ ಸಾಗುವಂಥದ್ದು. ಹಾಗಾಗಿ ಈ ಒಂದು ಸೇವಾ ಕಾರ್ಯದ ಮುಖಾಂತರ ಈ ಸೇವಾ ಟ್ರಸ್ಟ್ ಇಲ್ಲಿವರೆಗೂ ಮಾಡಿರುವಂತಹ ಕೆಲಸ ಕಾರ್ಯಗಳೇನಿದೆ ಅದು ದುಪ್ಪಟ್ಟುಗೊಳ್ಳಲಿ, ಸಮಾಜಕ್ಕೆ ಮತ್ತಷ್ಟು ಮಾದರಿಯಾಗಲಿ. ನಾನೊಂದು ಮಾತನ್ನು ಹೇಳಬೇಕು. ಅನಿಲ್ ದಾಸರವರು ಬಹಳಷ್ಟು ವರ್ಷಗಳಿಂದ ಈ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಲ್ಲಿರುವಂತಹ ದುಡ್ಡಿನ ಬಲದೊಂದಿಗೆ ಯಾವುದೇ ಉದ್ಯಮವನ್ನು ಕೂಡ ಮಾಡಬಹುದು. ಆದರೂ ಕೂಡ ಪ್ರತಿ ಸಲವೂ ಕೂಡ ಅವರು ಸೇವೆಯನ್ನ ಮೊದಲು ಆದ್ಯತೆಯನ್ನು ಇಟ್ಟುಕೊಂಡು ಆ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಉದ್ಯಮವಾಗಿ ಮಾಡಿಕೊಳ್ಳದೆ ಸೇವೆಯ ಮುಖಾಂತರ ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ಅವರ ಮೈ ಮೇಲೆ ಬಂಗಾರ ಇದ್ರೆ ಅದು ಈ ಒಂದು ಸೇವಾ ಕಾರ್ಯದಲ್ಲಿ ಅದರ ಲಾಭವನ್ನು ಪಡ್ಕೊಂಡಂತ ಅದು ಎಷ್ಟೋ ಹಿರಿಯ ಚೇತನಗಳ ಒಂದು ಆಶೀರ್ವಾದ, ಅವರ ಒಂದು
ದೊಡ್ಡ ರೀತಿಯ ಶಕ್ತಿ ಬಲ ಅಂತ ನಾನು ನಂಬಿಕೊಳ್ತೇನೆ. ಹಾಗಾಗಿ ಅವರಿಗೆ ಜೋರಾದ ಚಪ್ಪಾಳೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಮತ್ತಷ್ಟು ಇಂತಹ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮುಖಾಂತರ ಮತ್ತಷ್ಟು ಹೆಲ್ತ್ ಕೇರ್ ಸೆಂಟರ್ಗಳು ಇನ್ನಷ್ಟು ಬರಲಿ ಸಮಾಜಕ್ಕೆ ಮುಂದಕ್ಕೆ. ಇದನ್ನು ಕೂಡ ಮಾಡಿಕೊಂಡು ಹೋಗುವ ರೀತಿಯಲ್ಲಿ ಇವರು ಒಂದು ಆದರ್ಶಪ್ರಾಯರಾಗಲಿ. ಇವರ ಮುಂದಿನ ಜೀವನದಲ್ಲಿ ಆ ಶ್ರೀದೇವರ ನಮ್ಮೆಲ್ಲರ ಪ್ರಾರ್ಥನೆ ಅವರ ಜೊತೆಗಿರಲಿ ಇದನ್ನು ಆಶಿಸಿಕೊಳ್ತಾ ವೇದಿಕೆಯಲ್ಲಿ ಸೇರಿದಂತ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನೀವು ಮಾಡುವಂತಹ ಸೇವಾ ಕಾರ್ಯಗಳಿಗೆ ನಮ್ಮ ತಲೆಬಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ತಮಗೆ ಕೃತಜ್ಞತೆಯನ್ನ ಶ್ರೀಯುತ ಅನಿಲ್ ದಾಸ್ ಹಾಗೂ ಅವರ ಕುಟುಂಬ ಹಾಗೂ ಅವರ ಬಳಗದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಸ್ವಾಮಿಗಳಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಮುಂದೆ ಮತ್ತಷ್ಟು ಸೇವಾ ಕಾರ್ಯಗಳು ನಿಮ್ಮ ಮಾರ್ಗದರ್ಶನದಲ್ಲಿ ನಮ್ಮ ಕೈಯಿಂದ ನಡೆಯುವ ನಿಟ್ಟಿನಲ್ಲಿ ನಿಮಗೆ ನಮ್ಮ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳು ತಮಗೋಸ್ಕರ